Hello students, welcome back to your favorite channel Botany Bloom and ನಾನು ನಿಮ್ಮ educator Rachna. So hope you're all doing well and preparing well for your exams and my videos are helping you uh, hopefully. So I have already uploaded part 1, part 2 and part 3 videos of this 5 marks fixed question, and from today that is in this today video we are going to discuss about human health and disease lesson only. Okay, so in the part 5 video I'm going to upload about organisms and population and also microbes in human welfare, so that we will finish whole complete 5 marks questions which are completely fixed, and these questions are expected. And don't ask me that whether these questions are compulsory, they are going to ask in the exam or not. ಓಕೆ, ಸೊ ಕಂಪಲ್ಸರಿ ಇದೇ ಕ್ವೆಶನ್ಸ್ ಬರುತ್ತಾ ಅಂತಂದೇಳಿ ಕೇಳಿದ್ರೆ ಅದು ರಾಂಗ್ ಆಗುತ್ತೆ, ಯಾಕಂದ್ರೆ ಇದು ಎಕ್ಸ್ಪೆಕ್ಟೆಡ್, ಇದರಿಂದಾನೇ ಬರಬೇಕು. ಬಟ್ ಯಾವ ತರ ಕ್ವೆಶನ್ ಫ್ರೇಮ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಅಂದ್ರೆ ಸಿಂಪಲ್ ಕ್ವೆಶನ್ಸ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಇದೇ ಕಾನ್ಸೆಪ್ಟೇ ಬರುತ್ತೆ. ಇನ್ನೊಂದು ಅಂದ್ರೆ ಇದೇ ಕಾನ್ಸೆಪ್ಟೇ ಇದ್ರೂ ಅವರು ಬೇರೆ ತರ ಟ್ವಿಸ್ಟ್ ಮಾಡಿ ಕೇಳುವಂತ ಚಾನ್ಸಸ್ ಇರುತ್ತೆ. ಬಟ್ ಇದೇ ಕಾನ್ಸೆಪ್ಟೇ ಇರುತ್ತೆ, ಹಂಗಾಗಿ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಮಾತ್ರ ಯಾವುದೇ ತರ ಅವರು ಕ್ವೆಶನ್ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಆನ್ಸರ್ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಲೆಸನ್ ಅಲ್ಲಿ ಮೇಜರ್ ಆಗಿ ಈ ಪ್ಯಾಟ್ರನ್ ಈಗ 2024-25 ಪೇಪರ್ ಪ್ಯಾಟ್ರನ್ ನೋಡಿದಾಗ ಏನಾಗ್ತಾ ಇದೆ ಅಂತಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಮತ್ತೆ ಮೈಕ್ರೋಬ್ಸ್ ಲೆಸನ್ ಅಲ್ಲಿ ಈ ಲೆಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಥಿಯರಿಟಿಕಲ್ ಜಾಸ್ತಿ ಇಲ್ದೇನೆ ಬದಲಾಗಿ ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಕಾನ್ಸೆಪ್ಟ್ಸ್ ಇದೆ. ಸೊ ಹಂಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಟೇಬುಲರ್ ಕಾಲಮ್ ವೈಸ್ ಏನು ಪ್ಯಾಟರ್ನ್ ಇರುತ್ತಲ್ಲ ಆ ತರ ಕೊಡ್ತಾರೆ. ಸಪೋಸ್ ಒಂದು ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ ಇದೆ, ಅದು ಯಾವ್ದ್ರಿಂದ ಆಗ್ತಾ ಇದೆ, ಯಾವ ಆರ್ಗಾನಿಸಮ್ ಅದು ಎಂತ ಆರ್ಗಾನಿಸಮ್, ಬ್ಯಾಕ್ಟೀರಿಯಾನ, ವೈರಸ್, ಮತ್ತೆ ಅದರ ಸಿಂಪ್ಟಮ್ಸ್ ಏನಿದೆ. ಸೊ ಈ ರೀತಿ ಕಂಡುಹಿಡಿಲಿಕ್ಕೆ ಅದರಲ್ಲಿ ಟೇಬುಲರ್ ಕಾಲಮ್ ಕೊಟ್ಬಿಟ್ಟು ಯಾವ್ದಾದ್ರು ಗ್ಯಾಪ್ ಕೊಟ್ಟಿರ್ತಾರೆ, ಎ ಯಾವ್ದು, ಬಿ ಯಾವ್ದು, ಸಿ ಯಾವ್ದು ಅಂತ ಕಂಡುಹಿಡಿಯಕ್ಕೆ ಹೇಳಿರ್ತಾರೆ. ಸೊ ಆ ರೀತಿ ಕ್ವಶನ್ಸ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ 5 ಮಾರ್ಕ್ಸ್ ಗೆ ಈ ರೀತಿ ಕೇಳ್ತಾರೆ, ಎ ಬಿ ಸಿ ಡಿ ಆರ್ಗಾನಿಸಮ್ಸ್ ಕೊಟ್ಟಿರ್ತಾರೆ, ಅದರಿಂದ ಬರುವಂತಹ ಡಿಸೀಸ್ ಯಾವ್ದಾವ್ದು ಹೇಳ್ಬೇಕು. ಅಥವಾ ಡಿಸೀಸ್ ಕೊಟ್ಟಿರ್ತಾರೆ, ಅದು ಯಾವ ಆರ್ಗಾನಿಸಮ್ ಇಂದ ಕಾಸ್ ಆಗ್ತಾ ಇದೆ ಅಂತ ಹೇಳಿ ಸೈಂಟಿಫಿಕ್ ನೇಮ್ ಕರೆಕ್ಟ್ ಆಗಿ ಬರೀಬೇಕು. ಸೊ ಈ ರೀತಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ 24-25 ಪ್ಯಾಟರ್ನ್ ಅಲ್ಲಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ. ಸೊ ಹಂಗಾಗಿ ನಾನು ಥಿಯರಿಟಿಕಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಬದಲಿಗೆ ನಾನೇ ಸಿಂಪಲ್ ಫಾರ್ಮ್ ಅಲ್ಲಿ ಟೇಬುಲರ್ ಕಾಲಮ್ ಅಲ್ಲಿ ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ನಾನು ಟೇಬುಲರ್ ಕಾಲಮ್ ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡಿದೀನಿ, ಸೊ ನಿಮ್ಗೆ ಈಸಿ ಆಗ್ಲಿ ಅಂತಂದೇಳಿ ನೀವು ಇದನ್ನ ರೆಫರ್ ಮಾಡಿ. ಆಮೇಲೆ ಎಕ್ಸಾಮಿಗೆ ಹೋಗ್ಬೇಕಾದ್ರೂ ಅಷ್ಟೇ ನೀವು ಇದನ್ನ ರೆಫರ್ ಮಾಡಿ, ಯಾಕಂದ್ರೆ ಎಲ್ಲ ಇನ್ಫಾರ್ಮೇಶನ್ ಒಂದು 3 to 4 ಟೇಬಲ್ಸ್ ಅಲ್ಲಿನೇ ನಿಮಗೆ ಬಂದ್ಬಿಡುತ್ತೆ. ಗೊತ್ತಾಯ್ತು? ಸೊ ಲೆಟ್ಸ್ ಬಿಗನ್ ವಿತ್ ದಿಸ್ ದಟ್ ಈಸ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಟಾಪಿಕ್. ನೋಡಿ, ಫಸ್ಟ್ ಏನಂತ ಹೇಳಿದ್ರೆ ಡಿಸೀಸ್, ಅದಾದ್ಮೇಲೆ ಯಾವ್ದು ಇದು ಬ್ಯಾಕ್ಟೀರಿಯಾ, ದಟ್ ಈಸ್ ನೇಮ್ ಆಫ್ ದ ಡಿಸೀಸ್, ನೇಮ್ ಆಫ್ ದ ಬ್ಯಾಕ್ಟೀರಿಯಾ ಅಂತ ಹಾಕಿದಿನ. ಸೊ ಈ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ನೇಮ್ ಆಫ್ ದ ಡಿಸೀಸ್, ನೇಮ್ ಆಫ್ ದ ಆರ್ಗಾನಿಸಮ್ ಹಾಕ್ಬೇಕು ಇಲ್ಲಿ. ಓಕೆನಾ, 1 ನಿಮಿಷ. ನೇಮ್ ಆಫ್ ಆರ್ಗಾನಿಸಮ್, ಯಾವ ಆರ್ಗಾನಿಸಮ್ ಅಂತ ಹೇಳಿ. ಓಕೆನಾ, ನಾನು ಆಲ್ರೆಡಿ ಯಾಕಂದ್ರೆ ಮತ್ತೆ ಇಲ್ಲೊಂದ್ಸರಿ ಮೆನ್ಷನ್ ಮಾಡಿದೀನಿ, ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ನೇಮ್ ಆಫ್ ದ ಆರ್ಗಾನಿಸಮ್, ಆಮೇಲೆ ಯಾವ ರೀತಿ ಅದು ಟ್ರಾನ್ಸ್ಮಿಟ್ ಆಗುತ್ತೆ, ಆಮೇಲೆ ಏನೇನ್ ಸಿಂಪ್ಟಮ್ಸ್ ಇದೆ, ನಿಮಗೆ ಇದು ಇನ್ಫಾರ್ಮೇಶನ್ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಫೀವರ್ ಅಂದಿದ ತಕ್ಷಣ ಏನು, ದಟ್ ಈಸ್ ಆರ್ಗಾನಿಸಮ್ ಇಸ್ ಯಾವುದು, ಸಾಲ್ಮೊನೆಲ್ಲಾ ಟೈಫಿ. ಇಲ್ಲಿ ಒಂದು ನೀವು ನೋಟ್ ಮಾಡ್ಕೋಬೇಕಾಗಿದ್ದು ಏನು ಅಂದ್ರೆ ನಿಮಗೆ ಎ ಬಿ ಸಿ ಡಿ ಅಂತ ಕ್ವಶನ್ ಕೊಟ್ಟಿರ್ತಾರೆ 5 ಮಾರ್ಕ್ಸ್ ಗೆ. ಸಪೋಸ್ ಇವಾಗ ಟೈಫಾಯ್ಡ್ ಅಂತ ಕೊಟ್ಟಿರ್ತಾರೆ, ಎ, ಬಿ ಯಾವುದು, ನಿಮೋನಿಯಾ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೀವು ಸೈಂಟಿಫಿಕ್ ನೇಮ್ ಬರೀಬೇಕಾಗುತ್ತೆ ಆನ್ಸರ್ ಅಲ್ಲಿ, ಎ ಬಿ ಸಿ ಡಿ ಈ ತನಕ. ಓಕೆನಾ? ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಸೈಂಟಿಫಿಕ್ ನೇಮ್ಸ್ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಕಲ್ತ್ಕೊಂಡು ಹೋಗಿರ್ಬೇಕು ಮಕ್ಕಳೇ. ಗೊತ್ತಾಯ್ತು? ಸ್ಪೆಲ್ಲಿಂಗ್ ಕಲ್ತ್ಕೊಂಡು ಹೋಗೋದು ಒಂದು, ಇನ್ನೊಂದು ಸೈಂಟಿಫಿಕ್ ನೇಮ್ ನ ಸೈಂಟಿಫಿಕ್ ನೇಮ್ ತರಾನೇ ಬರೀಬೇಕು. genus first letter capital, species first letter small, and these two that is words are underlined separately. ಈ ರೂಲ್ಸ್ ನೀವು ಫಾಲೋ ಮಾಡಬೇಕು. ಓಕೆನಾ? ಸೊ ಮಾಡಿಲ್ಲ ಅಂತಂದ್ರೆ ಬರೋ ಮಾರ್ಕ್ಸ್ ಕೂಡ ಹೋಗುತ್ತೆ. ನೆಕ್ಸ್ಟ್ ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ ಅದನ್ನ ಬರೀತೀರಾ. ಆಮೇಲೆ ಸಿಂಪ್ಟಮ್ಸ್ ಏನಿದೆ, ಕೆಲವೊಂದ್ಸರಿ ಸಿಂಪ್ಟಮ್ಸ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಅದು ಯಾವ್ದು ಡಿಸೀಸ್ ಅಂತ ಹೇಳಿ ನೀವು ಕಂಡುಹಿಡಿಬೇಕಾಗುತ್ತೆ. ಸೊ ಹಂಗಾಗಿ ಸಿಂಪ್ಟಮ್ಸ್ ಕೂಡ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೋಡಿ, ಫೀವರ್ ಅಂದ ತಕ್ಷಣ ಇದರಲ್ಲಿ ನೀವು ಮೇಜರ್ ಆಗಿ ಮೇನ್ ಆಗಿ ಏನ್ ನೆನ್ಪಿಟ್ಕೋಬೇಕು, ಹೈ ಫೀವರ್ ಅಂತ ಅದ್ರಲ್ಲೇನೆ ಬಂದಿರುತ್ತೆ ಸಿಂಪ್ಟಮ್ಸ್ ಅಲ್ಲಿ. ನೆಕ್ಸ್ಟ್ ನಿಮೋನಿಯಾದಲ್ಲಿ ಮೇನ್ ಆಗಿ ಏನಂದ್ರೆ ರೆಸ್ಪಿರೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತದೆ ಅಲ್ಲ, ಅದನ್ನ ಕೊಟ್ಟಿರ್ತಾರೆ, ದಟ್ ಈಸ್ ಲಂಗ್ಸ್, ರೆಸ್ಪಿರೇಟರಿ ರಿಲೇಟೆಡ್, ಚಿಲ್ಸ್, ಕಾಫ್, ಫೀವರ್. ನೋಡಿ, ಮತ್ತೆ ಇನ್ನೊಂದು ಮೇಜರ್ ಆಗಿ ಇದು, ದಟ್ ಈಸ್ ಲಿಪ್ಸ್ ಅಂಡ್ ನೇಲ್ಸ್ ಬಿಕಮ್ ಗ್ರೇ ಇನ್ ಸಿವಿಯರ್ ಕೇಸಸ್. ಗೊತ್ತಾಯ್ತು? ಸೊ ಇದನ್ನ ನೀವು ಬರೀತೀರಾ. ನೆಕ್ಸ್ಟ್ ಇಲ್ಲಿ ಆರ್ಗಾನಿಸಮ್ ಎರಡಿದೆ, ಸೊ ಕನ್ಫ್ಯೂಸ್ ಆಗ್ಬೇಡಿ. ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಮತ್ತೆ ಇನ್ನೊಂದು ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ. ನೆಕ್ಸ್ಟ್ ಅದೇ ರೀತಿ
ಇಲ್ಲಿ ನೀವು ನೇಮ್ ಆಫ್ ದ ಬ್ಯಾಕ್ಟೀರಿಯಾ ಇದೆಲ್ಲ ಇದನ್ನ ತೆಗೆದು ಆರ್ಗಾನಿಸಮ್ ಅಂತ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆನೂ ಐ ಥಿಂಕ್ ನೇಮ್ ಆಫ್ ದ ಬ್ಯಾಕ್ಟೀರಿಯಾ ಅಂತ ಬಂದಿದೆ, ದಟ್ ಈಸ್ ಮೈ ಮಿಸ್ಟೇಕ್. ನೇಮ್ ಆಫ್ ದ ಆರ್ಗಾನಿಸಮ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಕೋಲ್ಡ್ಗೆ ಏನು ವೈರಸ್, ಆರ್ಗಾನಿಸಮ್ ಯಾವ್ದಿದು ವೈರಸ್, ಆರ್ಗಾನಿಸಮ್ ನೇಮ್ ಏನು ರೈನೋ ವೈರಸ್. ಯಾವ ರೀತಿ ಬರುತ್ತೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬರೀತೀರಾ. ಇದರಲ್ಲಿ ಮೇನ್ ಸಿಂಪ್ಟಮ್ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ನ್ಯಾಸಲ್ ಕಂಜೆಷನ್ ಅಂಡ್ ಡಿಸ್ಚಾರ್ಜ್, ಹಾರ್ನೆಸ್, ಕಾಫ್, ಹೆಡ್ಏಕ್ ಅಂಡ್ ಟಯರ್ಡ್ನೆಸ್. ಗೊತ್ತಾಯ್ತು. ಸೊ ಇದ್ರಲ್ಲಿನೂ ಅಷ್ಟೇ ನೋಸ್ ಮತ್ತೆ ರೆಸ್ಪಿರೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಬಟ್ ಈ ವರ್ಡ್ ಇದೆಲ್ಲ ಇದನ್ನ ನೀವು ಮೆನ್ಷನ್ ಮಾಡಬೇಕು, ನ್ಯಾಸಲ್ ಕಂಜೆಷನ್ ಅಂಡ್ ಡಿಸ್ಚಾರ್ಜ್, ಮೂಗ್ ಸೋರೋದು. ಓಕೆನಾ. ನೆಕ್ಸ್ಟ್ ಮಲೇರಿಯಾ, ಮಲೇರಿಯಾಗೆ 3 ಪ್ರೋಟೋಜೋವಾ ನೇಮ್ ಬರೀತೀರಾ. ಬಟ್ ಯಾವ್ದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಪ್ಲಾಸ್ಮೋಡಿಯಂ ಫೆಲಿಸಿಪ್ಯಾರಮ್ ಅಂತ ಬರೀತೀರಾ. ಅದನ್ನು ಕೂಡ ಕ್ವೆಶನ್ ಕೇಳ್ತಾರೆ ಕೆಲವೊಂದ್ಸರಿ. ಓಕೆ. ನೆಕ್ಸ್ಟ್ ಇದು ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ರೆ ವೆಕ್ಟಾರ್ ಇಂದ. ವೆಕ್ಟಾರ್ ಯಾವ್ದು ಬರೀತೀರಾ, ಫಿಮೇಲ್ ಅನಾಫಿಲಸ್ ಮಸ್ಕಿಟೋ ಬರೀತೀರಾ. ಇಲ್ಲಿ ಮೇನ್ ಆಗಿ ನೀವು ಇನ್ಕ್ಲೂಡ್ ಮಾಡ್ಬೇಕಾಗಿರೋದು ಸಿಂಪ್ಟಮ್ ಅಲ್ಲಿ ವರ್ಡ್ ಯಾವ್ದು ಅಂದ್ರೆ ಹಿಮೋಸೋಯಿನ್. ಅದರಿಂದಾನೇ ಏನಾಗುತ್ತೆ, ನಮಗೆ ಜ್ವರ ಬರುವಂತದ್ದು ಆ ರೀತಿ ಸಿಂಪ್ಟಮ್ಸ್ ಕಾಣಿಸುತ್ತೆ. ಸಿ, ರಿಲೀಸ್ ಆಫ್ ಹಿಮೋಸೋಯಿನ್ ಆಫ್ಟರ್ ರಪ್ಚರಿಂಗ್ ಆಫ್ ಇನ್ಫೆಕ್ಟರಿ. ಇದು ಸೈಕಲ್ ಎಕ್ಸ್ಪ್ಲೇನ್ ಮತ್ತೊಂದ್ಸರಿ ಮಾಡ್ತೀನಿ, ನಿಮಗೆ ಗೊತ್ತಿದೆ ಬಟ್ ಸ್ಟಿಲ್ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದರಿಂದಾನೇ ಫೀವರ್ ಬರುವಂತದ್ದು, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ ಅಲ್ಲ. ಸೊ ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಪ್ರತಿ ಸರಿನೂ RBC ಸೆಲ್ಸ್ ಇಂದ ರಪ್ಚರ್ ಆಗಿ ಹೊರಗಡೆ ಬಂದಾಗ ಹಿಮೋಸೋಯಿನ್ ರಿಲೀಸ್ ಆಗುತ್ತೆ. ಓಕೆನಾ. ಸೊ ಇದನ್ನ ನೀವು ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಅಮೀಬಿಯೋಸಿಸ್, ದಟ್ ಈಸ್ ಅಮೀಬಿಕ್ ಡಿಸೆಂಟ್ರಿ. ಇದಕ್ಕೆ ಏನು ಎಂಟಮೀಬಾ ಹಿಸ್ಟೋಲಿಟಿಕ. ಇದು ಎಂತದ್ದು ಅಂದ್ರೆ ದಿಸ್ ಇಸ್ ಪ್ರೋಟೋಜೋವಾ. ಓಕೆ, ದಿಸ್ ಇಸ್ ಪ್ರೋಟೋಜೋವಾ. ನೆಕ್ಸ್ಟ್ ಯಾವ ರೀತಿ ಅಂತ ಅಂದ್ರೆ ಹೌಸ್ ಫ್ಲೈ ಯಾವ ರೀತಿ ಆಕ್ಟ್ ಆಗ್ತಾರೆ, ಮೆಕ್ಯಾನಿಕಲ್ ಕ್ಯಾರಿಯರ್. ಇಲ್ಲಿ ಇದು ಡೈರೆಕ್ಟ್ ವೆಕ್ಟರ್ ಅಲ್ಲ. ಓಕೆ, ಇಟ್ ವಿಲ್ ಕ್ಯಾರಿ ದಟ್ ಎಗ್ಸ್ ಆಫ್ ದಿಸ್ ಆಂಟಮೀಬಾ ಹಿಸ್ಟೋಲಿಟಿಕಾ ಫ್ರಮ್ ಫೀಸಸ್. ಓಕೆ, ಸೊ ಅಲ್ಲಿಂದ ತಗೊಂಡು ಹೋಗಿ ಮತ್ತೆ ಫುಡ್ ಮೇಲೆ ಎಲ್ಲಾದ್ರೂ ಕುತ್ಕೊಂಡಾಗ ಫುಡ್ ವಿಲ್ ಬಿ ಕಂಟಾಮಿನೇಟೆಡ್, ಲೈಕ್ ದಟ್ ಇಟ್ ಈಸ್ ಟ್ರಾನ್ಸ್ಮಿಟೆಡ್. ಓಕೆ, ಸೊ ಅದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇದ್ರದ್ದು. ನೆಕ್ಸ್ಟ್ ಇದರಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಅಬ್ಸರ್ವ್ ಮಾಡ್ಬೇಕಾಗಿರೋದು ಕಾನ್ಸ್ಟಿಪೇಷನ್ ಒಂದು, ಅಬ್ಡಾಮಿನಲ್ ಪೇನ್, ನೆಕ್ಸ್ಟ್ ಎಕ್ಸಸ್ ಮ್ಯೂಕಸ್ ಅಂಡ್ ಬ್ಲಡ್ ಕ್ಲಾಟ್ಸ್. ಯಾವ್ದ್ರಲ್ಲಿ, ಸ್ಟೂಲ್ಸ್ ಅಲ್ಲಿ, ಸ್ಟೂಲ್ಸ್ ವಿತ್ ಎಕ್ಸಸ್ ಮ್ಯೂಕಸ್ ಅಂಡ್ ಬ್ಲಡ್ ಕ್ಲಾಟ್. ಓಕೆ, ಸೊ ಬ್ಲಡ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಯಾವುದು, ಎಂಟಮೀಬಾ ಹಿಸ್ಟೋಲಿಟಿಕಾ ಏನು ಅಟ್ಯಾಕ್ ಮಾಡಿದಾಗ, ಓಕೆ, ಇನ್ಫೆಕ್ಟ್ ಮಾಡಿದಾಗ. ನೆಕ್ಸ್ಟ್ ಆಸ್ಕಾರಿಯಾಸಿಸ್, ಇದು ಯಾವ್ದ್ರಿಂದ ಆಗೋದು, ರೌಂಡ್ ವಾರ್ಮ್. ಯಾವ್ದದು ರೌಂಡ್ ವಾರ್ಮ್ ಹೆಸರು ಅಂದ್ರೆ ಆಸ್ಕಾರಿಸ್ ಲುಂಬ್ರಿಕಾಯ್ಡಿಸ್. NCERT ಅಲ್ಲಿ ಇದಷ್ಟೇ ಕೊಟ್ಟಿದ್ದಾರೆ. ಸೊ ಲುಂಬ್ರಿಕಾಯ್ಡಿಸ್ ಅನ್ನೋದು ನೀವು ಬರ್ದಿಲ್ಲ ಅಂದ್ರೆ ನಡೆಯುತ್ತೆ. ಓಕೆ, NCERT ಅಲ್ಲಿ ಕೊಟ್ಟಿರೋದು ಇಷ್ಟೇ, ಆಸ್ಕಾರಿಸ್. ಓಕೆನಾ. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವುದು, ಫಿಕೋ ಓರಲ್ ಟ್ರಾನ್ಸ್ಮಿಷನ್, ಇದೇ ತರಾನೇ. ಓಕೆ, ನೆಕ್ಸ್ಟ್ ಇದರಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಅನೀಮಿಯಾ ಡಿಸೀಸ್. ಅನೀಮಿಯಾ, ಬ್ಲಡ್ ಕಡಿಮೆ ಆಗುವಂತದ್ದು ಅನೀಮಿಯಾ. ನೆಕ್ಸ್ಟ್ ಮಸ್ಕ್ಯುಲರ್ ಪೇನ್ ಇರುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಇರುತ್ತೆ, ಬ್ಲಾಕೇಜ್ ಆಫ್ ಇಂಟೆಸ್ಟಿನಲ್ ಪ್ಯಾಸೇಜ್. ಓಕೆನಾ. ಸೊ ಇದು ನೀವು ಸಿಂಪ್ಟಮ್ಸ್ ಅಲ್ಲಿ ಬರೀತೀರಾ. ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಇದು ಡಿಸೆಂಟ್ರಿಗೂ ಮತ್ತೆ ಆಸ್ಕಾರಿಯಾಸಿಸ್ಗೂ ಅಂತಂದ್ರೆ ಇಲ್ಲಿ ಸ್ಟೂಲ್ಸ್ ವಿತ್ ಎಕ್ಸಸ್ ಬ್ಲಡ್ ಹೋಗ್ತದೆ. ಓಕೆ, ಇಲ್ಲಿ ಬ್ಲಡ್ ಕಡಿಮೆ ಆಗ್ತದೆ, ಯಾಕಂದ್ರೆ ಇಂಟರ್ನಲಿ ಬ್ಲೀಡಿಂಗ್ ಆಗ್ತಿರುತ್ತೆ. ಸೊ ದೀಸ್ ಆರ್ ದ 2 ಡಿಫ್ರೆನ್ಸ್ ಬಿಟ್ವೀನ್ ಸಿಂಪ್ಟಮ್ಸ್. ನೀವು ಕಂಡುಹಿಡಿಲಿಕ್ಕೆ ಇದ್ದಾಗ ಸಿಂಪ್ಟಮ್ಸ್ ಅಥವಾ ಸ್ಪೆಸಿಫಿಕ್ ಆಗಿ ಇದೇ ಸಿಂಪ್ಟಮ್ ಮರಿಬೇಕು ಅಂದಾಗ ಈ ಏನು ಇನ್ಕ್ಲೂಡ್ ಮಾಡೋದನ್ನ ಮರಿಬೇಡಿ, ಇದನ್ನ ಕಂಡೀಷನ್ ನ. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ಗಾನಿಸಮ್ ಅಂತ ಮಾಡ್ಕೊಳ್ಳಿ. ಎಲಿಫ್ಯಾಂಟಿಯಾಸಿಸ್, ಫಿಲೇರಿಯಾಸಿಸ್ ಎರಡು ನೇಮ್ ಇದೆ. ಸೊ ಆರ್ಗಾನಿಸಮ್ ಯಾವುದು, ಉಕೆರಿಯಾ ಬ್ಯಾಂಕಾಫ್ಟಿ ಅಥವಾ ಉಕೆರಿಯಾ ಮೆಲೈ. ಓಕೆ, ಸೊ ಇದು ಎಂತ ವಾರ್ಮ್ ಅಂದ್ರೆ ಫೈಲೇರಿಯಲ್ ವಾರ್ಮ್. ಆಸ್ಕಾರಿಸ್ ಇದು ರೌಂಡ್ ವಾರ್ಮ್, ಇದು ಫಿಲೇರಿಯಲ್ ವಾರ್ಮ್. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವುದು ಅಂದ್ರೆ ಬೈಟ್ ಆಫ್ ಫಿಮೇಲ್ ಅನಾಫಿಲಸ್ ಮಸ್ಕಿಟೋ. ಇಲ್ಲಿ ಮೇನ್ ಆಗಿ ನೀವು ವರ್ಡ್ ಮೆನ್ಷನ್ ಮಾಡಬೇಕು ಸಿಂಪ್ಟಮ್ಸ್ ಅಲ್ಲಿ ಯಾವುದು ಅಂದ್ರೆ ಲಿಂಫಾಟಿಕ್ ವೆಸಲ್ಸ್. ಓಕೆ, ಆಫ್ ಲೋಯರ್ ಲಿಮ್ಸ್ ಅಂಡ್ ಜೆನೈಟಲ್ ಆರ್ಗನ್ಸ್ ಕಾಸಿಂಗ್ ಗ್ರಾಸ್ ಡಿಫಾರ್ಮಿಟೀಸ್. ಓಕೆ, ಸೊ ಯಾವುದು ಮೇನ್ ಆಗಿ ಅಂದ್ರೆ ಲಿಂಫಾಟಿಕ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ, ಇದು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ರಿಂಗ್ ವಾರ್ಮಿಗೆ ಯಾವುದು ಅಂತಂದ್ರೆ ದಟ್ ಈಸ್ ಒನ್ ಆಫ್ ದ ಕೈಂಡ್ ಈಸ್ ಫಂಗೈ. ಓಕೆ, ಅದು ಯಾವುದು ಅಂದ್ರೆ ಜೀನಸ್ ಮೈಕ್ರೋಸ್ಪೋರಮ್ ಅಲ್ಲಿ ಇರುವಂತಹ ಫಂಗೈ ಯಾವುದು ಅಂದ್ರೆ ಟ್ರೈಕೋಫೈಟಾನ್ ಮತ್ತೆ ಎಪಿಡರ್ಮೋಫೈಟಾನ್ ಅನ್ನುವಂಥದ್ದು ಫಂಗೈ ನೇಮ್. ಸೊ ಇದು ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ರೆ ಥ್ರೂ ಸಾಯಿಲ್, ಓಕೆ, ಅಂಡ್ ಕಂಟಾಮಿನೇಟೆಡ್ ಕ್ಲೋತ್ಸ್ ಮತ್ತೆ ಕೋಮ್ಸ್ ಇಂದ. ಏನೇನು ಅಂತ ಅಂದ್ರೆ ಇದು ಈಸಿಯಾಗಿ ನೀವು ಬರೀತೀರಾ, ಯಾವುದು ಸ್ಕೆಲಿ ಲಿಷನ್ಸ್ ಆನ್ ಸ್ಕಿನ್, ನೇಲ್ಸ್, ಸ್ಕ್ಯಾಲ್ಪ್ ಅಕಂಪೈನ್ಡ್ ಬೈ ಇಂಟೆನ್ಸ್ ಇಚಿಂಗ್. ಓಕೆ, ಸೊ ಜಾಸ್ತಿ ಸ್ಕಿನ್ ಮೇಲೆ ಮತ್ತೆ ಸ್ಕ್ಯಾಲ್ಪ್ ಅಲ್ಲಿ ಇಚಿಂಗ್ ಬರುವಂತಹದ್ದು. ಸೊ ಅದು ರಿಂಗ್ ವಾರ್ಮಿನ ಏನು ಸಿಂಪ್ಟಮ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಮಲೇರಿಯಾನ ಈ ಡಯಾಗ್ರಾಮ್ ಕೇಳ್ತಾರೆ ನಿಮಗೆ 5 ಮಾರ್ಕ್ಸ್ಗೆ, ಅಥವಾ ಇದರ ಲೈಫ್ ಸೈಕಲ್ ಬರೀಲಿಕ್ಕೆ ಹೇಳ್ತಾರೆ ಎಕ್ಸ್ಪ್ಲನೇಷನ್.
ಓಕೆ, ಸೊ ಅವಾಗ ಯಾವ ರೀತಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತಂದ್ರೆ ಪ್ರತಿಯೊಂದು ಸ್ಟೆಪ್ನು ನೀವು ಓನ್ ಆಗಿ ಬರೋದ್ರೆ ಇಲ್ಲಿ ನಡೆಯುತ್ತೆ. ಬಟ್ ಯಾವ ವರ್ಡ್ಸ್ ಇರಬೇಕು, ಮೇನ್ ವರ್ಡ್ಸ್ ಇದರಲ್ಲಿ ಲೈಫ್ ಸೈಕಲ್ ಅಲ್ಲಿ ಏನೇನ್ ಇರುತ್ತಲ್ಲ ಅದು ಇನ್ಕ್ಲೂಡ್ ಮಾಡಿರ್ಬೇಕು. ನೀವು ಕೇಳ್ತೀರಾ ಮ್ಯಾಮ್ ಓನ್ ಆಗಿ ಬರೋದ್ರೂ ಮಾರ್ಕ್ಸ್ ಕೊಡ್ತಾರಾ? ಕೆಲವೊಂದ್ಸರಿ ನಮ್ ಲೆಕ್ಚರರ್ಸ್ ಹೇಳ್ತಾರೆ ಓನ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, NCERT ಅಲ್ಲಿ ಇರೋ ತರಾನೇ ಬರೀಬೇಕು, ಅವಾಗ ಮಾತ್ರ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದ್ರೆ, ಸಿ lecturers whoever said this are not expecting the same sentence as it is copy paste in your answer sheet. ಸೇಮ್ ಅದೇ ಬರೀರಿ ಅಂತ ಅಲ್ಲ, ಇದರಲ್ಲಿ ಇರುವಂತ ವರ್ಡ್ಸ್ ಇನ್ಕ್ಲೂಡ್ ಮಾಡ್ಬೇಕು. ಸಪೋಸ್ ಮಲೇರಿಯಾ ಬಗ್ಗೆ ಬರೀತಾ ಇದ್ದೀರಾ, ಸ್ಪೋರೋಜಾಯ್ಟ್ಸ್ ಅನ್ನುವಂತ ವರ್ಡ್ ಬರ್ದಿಲ್ಲ, ಕೊಡ್ಬೇಕಾ ಮಾರ್ಕ್ಸ್ ಅಲ್ಲಿ? ಆ ಸೆಂಟೆನ್ಸ್ ಅಲ್ಲಿ ಸ್ಪೋರೋಜಾಯ್ಟ್ ಅನ್ನೋದು ಇಲ್ಲ, ಹಿಮೋಜೋಯಿನ್ ಅನ್ನೋದು ಇಲ್ಲ, ಲಿವರ್ ಅನ್ನೋದು ಇಲ್ಲ. ಸೊ ಇದಿಲ್ಲನೆ ಆನ್ಸರ್ ಬರೀತೀನಿ ಅಂತ ಅಂದ್ರೆ ನೋ, ಅದೆಲ್ಲ ಇನ್ಕ್ಲೂಡ್ ಆಗಿದ್ರೆ ಮಾತ್ರ ಆನ್ಸರ್ ನಿಮಗೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಮಾರ್ಕ್ಸ್ ಕೊಡ್ತಾರೆ. ಗೊತ್ತಾಯ್ತು? ಸೊ ಈಗ ಫಸ್ಟ್ ಆಫ್ ಆಲ್ ಎಲ್ಲಿಂದ ಲೈಫ್ ಸೈಕಲ್ ಇಲ್ಲಿ ಲೈಫ್ ಸೈಕಲ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಯಾವಾಗ ಅಂದ್ರೆ ವೆನ್ ಮಸ್ಕಿಟೋ ಬೈಟ್ಸ್ ಹೆಲ್ದಿ ಪರ್ಸನ್ ಗೆ ಮಸ್ಕಿಟೋ ಕಚ್ಚಿದಾಗ ಅಲ್ಲಿ ಮಸ್ಕಿಟೋ ಇಂದ ಮಸ್ಕಿಟೋ ಸಲವರಿ ಗ್ಲ್ಯಾಂಡ್ಸ್ ಇಂದ ಸ್ಪೋರೋಜಾಯ್ಡ್ಸ್ ಅನ್ನುವಂಥದ್ದು ಯಾವ್ದಕ್ಕೆ ಹೋಗುತ್ತೆ? ಹ್ಯೂಮನ್ ಗೆ ಹೋಗುತ್ತೆ. ಓಕೆ, ಸೊ ಇದು ಹೇಳ್ತೀನಿ ಸ್ಪೋರೋಜಾಯ್ಡ್ ಏನು ಅಂತಂದ್ರೆ, ಫಸ್ಟ್ ಹ್ಯೂಮನ್ಸ್ ಗೆ ಏನು ಹೋಯ್ತು ಅಂತ ಹೇಳ್ತೀರಾ, ಸ್ಪೋರೋಜಾಯ್ಡ್ ಎಂಟರ್ ಆಯ್ತು ಯಾವ್ದ್ರಿಂದ? ಮಸ್ಕಿಟೋ ಸಲವರಿ ಗ್ಲ್ಯಾಂಡ್ಸ್ ಇಂದ ಹ್ಯೂಮನ್ಸ್ ಗೆ ಥ್ರೂ ಯಾವಾಗ ಕಚ್ಚಿದಾಗ. ಓಕೆ, ವೆನ್ ಇಟ್ ಬೈಟ್ಸ್ ಸ್ಪೋರೋಜಾಯ್ಡ್ಸ್ ಎಂಟರ್ಸ್ ಇನ್ ಟು ದ ಹ್ಯೂಮನ್. ಓಕೆ, ಫಸ್ಟ್ ಹೋಗ್ಬಿಟ್ಟು ಎಲ್ಲಿ ಹೋಗುತ್ತೆ ಅಂತಂದ್ರೆ ಮೇಜರ್ ಟಾರ್ಗೆಟ್ ಆರ್ಗನ್ ಫಸ್ಟ್ ಯಾವುದು ಅಂತ ಅಂದ್ರೆ ಲಿವರ್ ಅಲ್ಲಿ ಹೋಗುತ್ತೆ. ಲಿವರ್ ಅಲ್ಲಿ ಯಾಕೆ ಹೋಯ್ತು ಅಂತಂದ್ರೆ ಆ ಸ್ಪೇಸ್ ಅಲ್ಲಿ ಅದಕ್ಕೆ ಮಲ್ಟಿಪ್ಲಿಕೇಶನ್ ಆಗೋದಿಕ್ಕೆ ಏರಿಯಾ ಇರ್ತದೆ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಆಗುವಂತ ಸೈಟ್ ಅದು. ಯಾವ ರೀತಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂದ್ರೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಒಂದ್ ಸಲಿಂದ ಎರಡ್ ಸಲಿಂದ 4 ಸಲ ಈ ರೀತಿ ಒಂದ್ರಿಂದ ಜಾಸ್ತಿ ನಂಬರ್ ಆಗಿ ಅದೇನಾಗುತ್ತೆ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಎಂಟರ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಎಂಟರ್ಸ್ ಇನ್ ಟು RBC ಸೆಲ್ಸ್. ಅಲ್ಲಿಂದ RBC ಸೆಲ್ಸ್ ಗೆ ಹೋಗುತ್ತೆ. RBC ಸೆಲ್ಸ್ ಅಲ್ಲಿನೂ ಕೂಡ ಅಷ್ಟೇ ಅದರ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಜಾಸ್ತಿ ಮಾಡ್ಕೊಳ್ಳುತ್ತೆ. ಮತ್ತೊಂದ್ಸರಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದ್ರೆ RBC ಸೆಲ್ಸ್ ಇಂದ ಆಚೆ ಬರುತ್ತೆ. ಸೊ ಹೊರಗಡೆ ಬರ್ಬೇಕಾದ್ರೆ RBC ಸೆಲ್ ನ ರಪ್ಚರ್ ಮಾಡ್ಬಿಟ್ಟು ಈ ಸ್ಪೋರೋಜಾಯ್ಡ್ಸ್ ಹೊರಗಡೆ ಬರ್ಬೇಕಾದ್ರೆ ಇಟ್ ವಿಲ್ ರಿಲೀಸಸ್ ಒನ್ ಕೆಮಿಕಲ್ ದಟ್ ಇಸ್ ನೋನ್ ಆಸ್ ಹಿಮೋಸೋಯಿನ್. ಆ ಹಿಮೋಸೋಯಿನ್ ಇಂದ ಏನಾಗುತ್ತೆ ಮಕ್ಳೇ ಅಂತ ಅಂದ್ರೆ ಫೀವರ್ ಬರುವಂತದ್ದು. ಓಕೆ, ಸೊ ಇನ್ನು ಮಿಕ್ಕಿರುವಂತದ್ದು ಮತ್ತೆ ಹೊರಗಡೆ ಬಂದಿರುವಂತ ಈ ಏನು RBC ಸೆಲ್ಸ್ ಇಂದ ಹೊರಗಡೆ ಬಂದಿರುವಂತ ಸ್ಪೋರೋಜಾಯ್ಡ್ಸ್ ಇರುತ್ತಲ್ಲ, ಮತ್ತೆ ಇನ್ನೊಂದು RBC ಸೆಲ್ಸ್ ಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಈ ರೀತಿ ಮತ್ತೊಂದ್ ಸ್ವಲ್ಪ RBC ಸೆಲ್ಸ್ ಗೆ ಹೋಗಿ ಅಟ್ಯಾಕ್ ಮಾಡಿದಾಗ ಅಲ್ಲಿಂದನೂ ಮತ್ತೆ ರಪ್ಚರ್ ಆಗಿ ಅಲ್ಲಿ ಮಲ್ಟಿಪ್ಲೈ ಆಗಿ ಮತ್ತೊಂದ್ಸರಿ ಅಲ್ಲಿಂದ ರಪ್ಚರ್ ಆಗುತ್ತೆ. ಸೊ ಇದೇ ರೀತಿ ಎಲ್ಲ RBC ಸೆಲ್ಸ್ ಗೂ ಅಟ್ಯಾಕ್ ಮಾಡ್ತಾ ಬಂದಾಗ ಪ್ರತಿ ಸರಿನೂ ಅದು ರಪ್ಚರ್ ಮಾಡಿ ಹೊರಗಡೆ ರಿಲೀಸ್ ಆಗ್ತಾ ಇರ್ಬೇಕಾದ್ರೆ ಹೋಮೋಸೋಯಿನ್ ರಿಲೀಸ್ ಆಗುತ್ತಲ್ವಾ, ಅವಾಗ ಏನಾಗುತ್ತೆ ಅಂದ್ರೆ ಜ್ವರ ಬರ್ತದೆ. ಸೊ ಹಂಗಾಗಿ ಬಿಟ್ಟು ಜ್ವರ ಬರುವಂತಹದ್ದು ನಾವು ಇದರಲ್ಲಿ ಕಂಡೀಷನ್ ನೋಡ್ತೀವಿ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಹೊರಗಡೆ ಬರ್ಬೇಕಾದ್ರೆ ಈ ಯಾವ ರೀತಿ ಸೆಲ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತಂದ್ರೆ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಯಾವುದು? ಸ್ಪೋರೋಜಾಯ್ಡ್ಸ್ ನೆಕ್ಸ್ಟ್ ಏನಾಯ್ತು? ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಯ್ತು. ಈ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಗೆ ನಾವ್ ಏನಂತ ಕರಿತೀವಿ? ಗ್ಯಾಮೆಟೋಸೈಟ್. ಓಕೆ, ಸೈಟ್ ಅಂದ್ರೆ ಸೆಲ್ಸ್, ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್. ಓಕೆ, ಸೊ ಅದು ಎಲ್ಲ RBC ಸೆಲ್ಸ್ ನ ಒಳಗಡೆ ಏನೋಗಿ ಕುತ್ಕೊಂಡಿದೆ ಇವಾಗ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸೆಲ್ಸ್, ಗ್ಯಾಮೆಟೋಸೆಲ್ಸ್. ಅದಾದ್ಮೇಲೆ RBC ಇಂದ ಹೊರಗಡೆ ಬ್ಲಡ್ ಸ್ಟ್ರೀಮಿಗೆ ಬರುತ್ತೆ. ಯಾವುದು? ಗ್ಯಾಮೆಟೋಸೈಟ್ಸ್. ಓಕೆ, ಸೊ ಬ್ಲಡ್ ಸ್ಟ್ರೀಮ್ ಅಲ್ಲಿ ಎಲ್ಲ ಏನಿರುತ್ತೆ ಇವಾಗ? ಗ್ಯಾಮೆಟೋಸೈಟ್ಸ್ ಇರುತ್ತೆ. ಮತ್ತೆ ಈ ಇನ್ಫೆಕ್ಟ್ ಆಗಿರುವಂತ ಪರ್ಸನಿಗೆ ಮತ್ತೆ ಏನಾದ್ರೂ ಮಸ್ಕಿಟೋ ಕಚ್ಚಿದಾಗ, ಓಕೆ, ಸೊ ಮಸ್ಕಿಟೋ ಸಲೈವರಿ ಗ್ಲ್ಯಾಂಡಿಗೆ ಏನ್ ಹೋಗುತ್ತೆ ಅಂತ ಅಂದ್ರೆ ದಿಸ್ ಗ್ಯಾಮೆಟೋಸೈಟ್ಸ್ ಹೋಗ್ಬಿಟ್ಟು ಸಲೈವರಿ ಗ್ಲ್ಯಾಂಡ್ ಇಂದ ಗಟ್ ಒಳಗಡೆ ಹೋಗುತ್ತೆ. ಗ್ಯಾಮೆಟೋಸೈಟ್ಸ್ ಒಂದು ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಗ್ಯಾಮೆಟೋಸೈಟ್ ಇರುತ್ತೆ, ಇನ್ನೊಂದು ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಗ್ಯಾಮೆಟೋಸೈಟ್ ಇರ್ತದೆ ಮಕ್ಕಳು. ಓಕೆನಾ? ಸೊ ಇದು ಯಾವ್ದ್ರಲ್ಲಿ ಹೋಯ್ತು? ಮಸ್ಕಿಟೋ ಗಟ್ ಒಳಗಡೆ ಹೋಯ್ತು. ಓಕೆ, ದಟ್ ಇಸ್ ನಥಿಂಗ್ ಬಟ್ ಸ್ಟಮಕ್, ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಹೋಗಿದೆ. ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ? ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಮಸ್ಕಿಟೋ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಹ್ಯೂಮನ್ಸ್. ಸೊ ಇದಕ್ಕೆ ಎರಡು ಹೋಸ್ಟ್ ಬೇಕಾಗುತ್ತೆ. ಇದರ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಎರಡು ಹೋಸ್ಟ್ ಬೇಕಾಗುತ್ತೆ. ಒಂದು ಪ್ರೈಮರಿ ಹೋಸ್ಟ್ ಮಸ್ಕಿಟೋ, ಯಾಕಂದ್ರೆ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೆಕೆಂಡರಿ ಹೋಸ್ಟ್ ಯಾವುದು ಅಂದ್ರೆ ಹ್ಯೂಮನ್ಸ್, ಯಾಕಂದ್ರೆ ಇಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ಈ ರೀತಿ ಎರಡು ಹೋಸ್ಟ್ ಇರೋದಕ್ಕೆ ಇದಕ್ಕೆ ಡೈಜೆನೆಟಿಕ್ ಅಂತಾನು ಕೂಡ ಕರಿತೀವಿ. ಆಮೇಲೆ ಆಲ್ಟರ್ನೇಷನ್ ಆಫ್ ಜನರೇಷನ್ ಮಾಡ್ತಾರೆ ಒಂದ್ಸರಿ ಸೆಕ್ಷುವಲ್ ಮತ್ತೆ ಅಸೆಕ್ಷುವಲ್ ಬೇರೆ ಬೇರೆ ಆರ್ಗಾನಿಸಮ್ ಅಲ್ಲಿ. ಸೊ ಹಂಗಾಗಿ ಇದಕ್ಕೆ
ಇನ್ನೊಂದು ಕಂಡೀಷನ್ ಡೈಜೆನೆಟಿಕ್ ಕಂಡೀಷನ್ ಅಂತಾನು ಕೂಡ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಫ್ಯೂಸ್ ಆದ್ಮೇಲೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಸ್ಟೇಜ್ ಮತ್ತೆ ಯಾವುದು ಅಂತಂದ್ರೆ ಸ್ಪೋರೋಸಾಯ್ಡ್ಸ್. ಗೊತ್ತಾಯ್ತು. ಸೊ ಸ್ಪೋರೋಸಾಯ್ಡ್ಸ್ ಎಲ್ಲಿ ರೆಡಿ ಆಗಿದೆ ಅಂದ್ರೆ ಗಟ್ಟಲ್ಲಿ ರೆಡಿ ಆಗಿದೆ. ಮತ್ತೆ ವಾಪಸ್ ಯಾವಾಗ ಅದೇ ಮಸ್ಕಿಟೋ ಮತ್ತೊಂದು ಪರ್ಸನಿಗೆ ಬೈಟ್ ಮಾಡಿದಾಗ, ಕಚ್ಚಿದಾಗ ಗಟ್ಟಲ್ಲಿ ಇರುವಂತಹ ಬ್ಲಡ್ ಸಲೈವರಿ ಗ್ಲ್ಯಾಂಡಿಗೆ ಹೋಗಿ ಸ್ಟೋರ್ ಆಗಿರುತ್ತೆ. ಸಲೈವರಿ ಗ್ಲ್ಯಾಂಡ್ ಇಂದ ಮತ್ತೆ ಹ್ಯೂಮನ್ಸಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ. ಸೊ ಈ ರೀತಿ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹೆಲ್ದಿ ಪರ್ಸನ್ ಟು ಇನ್ಫೆಕ್ಟೆಡ್, ಇನ್ಫೆಕ್ಟೆಡ್ ಟು ಹೆಲ್ದಿ ಪರ್ಸನ್, ಹೆಲ್ದಿ ಪರ್ಸನ್ ಟು ಇನ್ಫೆಕ್ಟೆಡ್ ಪರ್ಸನ್. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಇದು ಸೈಕಲ್ ಇದದ್ದು ನಡೀತಾನೆ ಇರುತ್ತೆ. ಗೊತ್ತಾಯ್ತು. ಸೊ ಇದು ಮಲೇರಿಯಾ ಇನ ಲೈಫ್ ಸೈಕಲ್. ಸೊ ಇಲ್ಲಿ ಪಾಯಿಂಟ್ಸ್ ಕೂಡ ಇದೆ. ಇದನ್ನ ನೀವು ಈ ತರ 5 ಮಾರ್ಕ್ಸ್ ಗೆ ಕೇಳಿದ್ರೆ ಈ ತರ ಒಂದೊಂದೇ ಸ್ಟೆಪ್ ಆದ್ಮೇಲೆ ಏನೇನ್ ಆಗುತ್ತೆ ಅಂತ ಹೇಳಿ ಡೀಟೇಲ್ ಆಗಿ ಬರೀತಾರೆ ನೋಡಿ. ಫಸ್ಟ್ ಗೆ ಡೈಜೆನೆಟಿಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವುದು ಸ್ಪೋರೋಸಾಯ್ಡ್ಸ್ ಬಗ್ಗೆ ಇದೆ. ಅದಾದ್ಮೇಲೆ ರಿಲೀಸ್ ಆಗುವಂತದ್ದು ಹಿಮೋಸಾಯಿನ್ ಬಗ್ಗೆ ಇದೆ. ಆಮೇಲೆ ಚಿಲ್ಸ್, ಹಿಮೋಸಾಯಿನ್ ರಿಲೀಸ್ ಆದ್ಮೇಲೆ ಏನಾಗುತ್ತೆ ಚಿಲ್ಸ್ ಫೀವರ್ ಅಂತ ಅಂದ್ರೆ ಚಳಿ ಜ್ವರ ಬರುವಂತದ್ದು. ಸೊ ಇದನ್ನೆಲ್ಲ ನೋಡ್ತೀವಿ. ಅದಾದ್ಮೇಲೆ ಗ್ಯಾಮೆಟೋಸೈಟ್ಸ್ ನೆಕ್ಸ್ಟ್ ಮಸ್ಕಿಟೋ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ದಟ್ ಇಸ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಆವಾಗ ಮತ್ತೆ ಇನ್ನೊಂದು ಸ್ಟೇಜ್ ಗೆ ತಲುಪುತ್ತೆ. ಅದು ಯಾವುದು ಅಂದ್ರೆ ಮತ್ತೆ ಸ್ಪೋರೋಸಾಯ್ಡ್. ಅದು ಮತ್ತೆ ವಾಪಸ್ ಹ್ಯೂಮನ್ಸ್ ಗೆ ಬೈಟ್ ಮಾಡುತ್ತೆ. ಓಕೆನಾ. ಸೊ ದಿಸ್ ಇಸ್ ನೋಡಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಗೆ ಒಂದು ವರ್ಡ್ ಇದೆ ಮೆಟಾಜೆನೆಸಿಸ್. ದಿಸ್ ಇಸ್ ಅಗೇನ್ ನಾಟ್ ನೆಸೆಸರಿ ಟು ಮೆನ್ಷನ್ ಇನ್ ಯೋರ್ ಆನ್ಸರ್. ಇಲ್ಲಿ ತನಕ ಬರ್ದಿದ್ದೀರಾ ಅಂತಂದ್ರೆ ಸಾಕು, ಇಲ್ಲಿ ತನಕ. ಓಕೆನಾ. ನೆಕ್ಸ್ಟ್ ಇಮ್ಯುನಿಟಿ ಬಗ್ಗೆ. ಇಮ್ಯುನಿಟಿ ಬಗ್ಗೆ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಕೆಲವೊಂದ್ಸರಿ ಸ್ಪ್ಲಿಟ್ ಕ್ವಶನ್ ಕೇಳ್ತಾರೆ 5 ಮಾರ್ಕ್ಸ್ ಅಲ್ಲಿ. ಅವಾಗ ಜಾಸ್ತಿ ಸರಿ ಆಕ್ಟಿವ್ ಮತ್ತೆ ಪ್ಯಾಸಿವ್ ಇಮ್ಯುನಿಟಿ ಬಗ್ಗೆ ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಕೇಳಿದ್ರೆ ಯಾವ ರೀತಿ ಬರೀತೀರಾ ಮಕ್ಕಳೇ, ಈ ರೀತಿ ಹಾಕ್ತೀರಾ. ಓಕೆ. ಡಿಫ್ರೆನ್ಶಿಯೇಟ್ ಆಕ್ಟಿವ್ ಅಂಡ್ ಪ್ಯಾಸಿವ್ ದಟ್ ಈಸ್ ಇಮ್ಯುನಿಟಿ, ಅಥವಾ ಇನ್ನೇಟ್ ಮತ್ತೆ ಅಕ್ವೈರ್ಡ್ ಇಮ್ಯುನಿಟಿ. ಫಸ್ಟ್ ಗೆ ಇನ್ನೇಟ್ ಮತ್ತೆ ಅಕ್ವೈರ್ಡ್ ಇಮ್ಯುನಿಟಿ, ಆದ್ಮೇಲೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ಇಮ್ಯುನಿಟಿ. ಇದ್ರದ್ದು ಏನಂದ್ರೆ 2 ಮಾರ್ಕ್ಸ್ ಗೆ ಕ್ವಶನ್ ಕೇಳುವಂತ ಚಾನ್ಸಸ್ ಇದೆ, ಅಥವಾ ಕೆಲವೊಂದ್ಸರಿ 5 ಮಾರ್ಕ್ಸ್ ಅಲ್ಲಿನೂ ಕೂಡ ಕೇಳ್ತಾರೆ. ಓಕೆ. ಸೊ ಹುಟ್ಟದಾಗಿಂದಾನೇ ಬರುವಂತಹದ್ದು ಇನ್ನೇಟ್ ಇಮ್ಯುನಿಟಿ, ಆಮೇಲೆ ಬರುವಂತಹದ್ದು ಆಕ್ಟಿವ್ ಇಮ್ಯುನಿಟಿ. ಓಕೆ. ಸೊ ಇದು ಸ್ಪೆಸಿಫಿಕ್ ಇರೋದಿಲ್ಲ. ನೆಕ್ಸ್ಟ್ ಅಂದ್ರೆ ಯಾವುದು ಪ್ಯಾಥೋಜನ್ ಗೆ ಸ್ಪೆಸಿಫಿಕ್ ಇರೋದಿಲ್ಲ. ನೆಕ್ಸ್ಟ್ ಇಟ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ದಟ್ ಈಸ್ ಅಂಡ್ ರೆಡಿ ಟು ಅಟ್ಯಾಕ್. ಮುಂಚೆನೆ ನಾವು ಹುಟ್ಟದಾಗಿಂದಾನೇ ಈ ಇಮ್ಯುನಿಟಿ ಇದ್ದೇ ಇರುತ್ತೆ. ಆಮೇಲೆ ಹೆರಿಟೇಬಲ್, ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ ಗೆ ಇದು ಇಮ್ಯುನಿಟಿ ಇನ್ಹೆರಿಟ್ ಆಗುವಂಥದ್ದು. ಆಮೇಲೆ ಇದಕ್ಕೆ ಯಾವುದು ಮೆಮೊರಿ ಅನ್ನುವಂಥದ್ದು ಇರೋದಿಲ್ಲ, ನೆನ್ಪಿಟ್ಕೊಂಡಿರಲ್ಲ. ಈ ಪ್ಯಾಥೋಜನ್ ಬಂದ್ರೆ ನಾವು ಇದೇ ರೀತಿ ಇಮ್ಯೂನ್ ಸಿಸ್ಟಮ್ ಇಂದ ಇದೇ ರೀತಿ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಇದು ಯಾವ್ದು ಸೆಲ್ಸ್ ಕೂಡ ನೆನ್ಪಿಟ್ಕೊಂಡಿರೋದಿಲ್ಲ. ಓಕೆ. ಬಟ್ ಅಕ್ವೈರ್ಡ್ ಇಮ್ಯುನಿಟಿ ಆ ರೀತಿ ಅಲ್ಲ. ಇಟ್ ಇಸ್ ಪ್ಯಾಥೋಜನ್ ಸ್ಪೆಸಿಫಿಕ್. ಇಟ್ ಇಸ್ ಡೆವಲಪ್ಡ್ ಆಫ್ಟರ್ ಬರ್ತ್ ಬೈ ಎಕ್ಸ್ಪೋಜರ್ ಟು ಮೈಕ್ರೋಬ್ಸ್ ಆರ್ ಬೈ ವ್ಯಾಕ್ಸಿನೇಷನ್. ಸೊ ಎಕ್ಸಾಂಪಲ್ ಪೋಲಿಯೋ. ಓಕೆ. ಸೊ ಆ ರೀತಿ ಅಂದ್ರೆ ಇಟ್ ಈಸ್ ನಾನ್ ಹೆರಿಟಬಲ್ ಅಂಡ್ ಶಾರ್ಟ್ ಲಿವ್ಡ್. ಅಂದ್ರೆ ನಾವು ಇರೋ ತನಕನೇ ಅಷ್ಟೇ ಇರ್ತದೆ. ಅದಾದ್ಮೇಲೆ ಮತ್ತೆ ಇದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗೋದಿಲ್ಲ ಅಕ್ವೈರ್ಡ್ ಇಮ್ಯುನಿಟಿ. ಯಾಕಂದ್ರೆ ಇದು ಹುಟ್ಟಿದ ಮೇಲೆ ಥ್ರೂ ವ್ಯಾಕ್ಸಿನೇಷನ್ ಇದು ಇಮ್ಯುನಿಟಿ ಬಂದಿರೋದ್ರಿಂದ ನಾವು ಇರೋ ತನಕ ಅಷ್ಟೇ ಇರ್ತದೆ. ಆಮೇಲೆ ಇದು ನೆನ್ಪಿಟ್ಕೊಂಡಿರುತ್ತೆ. ಪೋಲಿಯೋ ವ್ಯಾಕ್ಸಿನೇಷನ್ ಅಂತಂದ್ರೆ ಸಪೋಸ್ ಪೋಲಿಯೋ ಅಟ್ಯಾಕ್ ಆದಾಗ, ಓಕೆ, ಸೊ ವ್ಯಾಕ್ಸಿನೇಷನ್ ಕೊಟ್ಟಿದೀವಿ ಅಂತಾನೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅದಕ್ಕೆ ಫೈಟ್ ಮಾಡುತ್ತೆ. ಓಕೆ. ಇಟ್ ವಿಲ್ ರಿಮೆಂಬರ್ what type of the antigen it is and what type of antibodies we need to produce ಅಂತ. ಓಕೆ. ಸೊ ನೆನ್ಪಿಟ್ಕೊಂಡು ಅಟ್ಯಾಕ್ ಮಾಡಿ ಅದನ್ನ ಏನು ಸಾಯಿಸುತ್ತೆ ಪ್ಯಾಥೋಜನ್. ಓಕೆ. ಸೊ ಇದು ನೆಕ್ಸ್ಟ್ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಮೆಮೊರಿ. ಸೊ ಇದು ನೆನ್ಪಿಟ್ಕೊಂಡು ಅದನ್ನ ಅಟ್ಯಾಕ್ ಮಾಡ್ಬಿಟ್ಟು ಇಮ್ಯೂನ್ ಸಿಸ್ಟಮ್ ಇದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅಟ್ಯಾಕ್ ಮಾಡಿ ಅದನ್ನ ಸಾಯಿಸೋದ್ರಿಂದ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಮೆಮೊರಿ ಅಂತ ಹೇಳ್ತೀವಿ ನಾವು. ಓಕೆನಾ. ನೆಕ್ಸ್ಟ್ ಇನ್ನೇಟ್ ಇಮ್ಯುನಿಟಿ ಕನ್ಸಿಸ್ಟ್ ಆಫ್ 4 ಟೈಪ್ಸ್. ನಿಮಗೆ ಇದನ್ನ 5 ಮಾರ್ಕ್ಸ್ ಗೆ ಯಾವ ರೀತಿ ಕೇಳ್ತಾರೆ ಅಂದ್ರೆ ಡಿಫೈನ್ ಇನ್ನೇಟ್ ಇಮ್ಯುನಿಟಿ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್ ಅಂತ ಕೇಳ್ತಾರೆ. ಓಕೆ. ದಟ್ ಈಸ್ ಬ್ಯಾರಿಯರ್ಸ್ ಯಾವ್ದು ಅಂತ ಕೇಳ್ತಾರೆ 5 ಮಾರ್ಕ್ಸ್ ಗೆ. ಅಥವಾ 3 ಮಾರ್ಕ್ಸ್ ಒಂದ್ಸರಿ ಯಾವ್ದಾದ್ರು 3 ಬ್ಯಾರಿಯರ್ಸ್ ಬರೀರಿ ಅಂತಾನು ಕೂಡ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೇನೆ ನೀವು ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಬರ್ದು ಓದ್ಕೊಂಡಿದ್ದೀರಾ. ಸೊ ಹಂಗಾಗಿ ನಿಮಗೆ ಗೊತ್ತಿದೆ ಇದು ಫಿಸಿಕಲ್ ಬ್ಯಾರಿಯರ್ ಇರುತ್ತೆ, ಫಿಸಿಯೋಲಾಜಿಕಲ್ ಇರುತ್ತೆ, ಸೆಲ್ಯುಲಾರ್ ಇರುತ್ತೆ, ಮತ್ತೆ ಸೈಟೋಕೈನ್ ಬ್ಯಾರಿಯರ್ಸ್ ಕೂಡ ಇರ್ತದೆ. ಓಕೆ. ನೆಕ್ಸ್ಟ್ HIV ಮೆಕ್ಯಾನಿಸಮ್. ಇದು ರೆಪ್ಲಿಕೇಶನ್ ಆಫ್ HIV ಅಂತ ಅಂದ್ರೂ ಒಂದೇ,
ಮೆಕ್ಯಾನಿಸಮ್ ಆಫ್ HIV ಅಂತ ಅಂದ್ರೂ ಒಂದೇ, ಲೈಫ್ ಸೈಕಲ್ ಆಫ್ HIV ಅಂತ ಅಂದ್ರೂ ಇದೇ ಡಯಾಗ್ರಾಮೇ ಬರೀತೀರಾ. ಇದನ್ನ ಬಹಳ ಸರಿ 5 marks ಗೆ ಡಯಾಗ್ರಾಮ್ ಬರೀಲಿಕ್ಕೆ ಕೂಡ ಕೇಳ್ತಾರೆ. ಅಥವಾ ಕೆಲವೊಂದ್ಸರಿ ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಇದನ್ನ A ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳ್ತಾರೆ. ಅಥವಾ ಇಲ್ಲಿ ಓಕೆ, ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಸೊ ದಿಸ್ ಇಸ್ ಟರ್ಮ್ಡ್ ಆಸ್ B ಅಂತ. ಓಕೆ, ಸೊ ಈ ರೀತಿ ಕೂಡ ಕೇಳ್ತಾರೆ. ಸೊ ಹಾಗಾಗಿ ಈ ಡಯಾಗ್ರಾಮ್ ಕರೆಕ್ಟ್ ಆಗಿ ನೀವು ನೋಡ್ಕೊಂಡಿರ್ಬೇಕು. ಯೂಶಲಿ ಡಯಾಗ್ರಾಮ್ ಏನು ಅಂತಂದ್ರೆ ಸಿಂಪಲ್ ಇರುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ರೆಟ್ರೋವೈರಸ್ ಇದು ಯಾವ ರೀತಿ ಅಟ್ಯಾಕ್ ಮಾಡಿದ್ರೆ ಅಟ್ಯಾಕ್ ಮಾಡುವಂತ ಮೆಕ್ಯಾನಿಸಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೋಬೇಕು. ಸೊ ಈ ವೈರಸ್ ಇದೆಲ್ಲ, ವೈರಸ್ ಅಲ್ಲಿ ಮೇಜರ್ ಆಗಿ ಏನಿರುತ್ತೆ, ಒಂದು ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಇನ್ನೊಂದು ಪ್ರೋಟೀನ್ ಇರುತ್ತೆ. ಇಲ್ಲಿ ಇರುವಂತ ಜೆನೆಟಿಕ್ ಮೆಟೀರಿಯಲ್ ಯಾವುದು ಅಂತಂದ್ರೆ RNA. ಸೊ ಹಾಗಾಗಿ ಇದನ್ನ ರೆಟ್ರೋವೈರಸ್ ಅಂತ ಕರೆಯೋದು. RNA ಜೆನೆಟಿಕ್ ಮೆಟೀರಿಯಲ್ ಇದೆ. ಸೊ ಈ ಜೆನೆಟಿಕ್ ಮೆಟೀರಿಯಲ್ ಇರೋದ್ರಿಂದ, RNA ಇರೋದ್ರಿಂದ ಇದು ಯಾವಾಗ ಇನ್ಫೆಕ್ಟ್ ಮಾಡುತ್ತೆ ಅವಾಗ RNA ಇಂದ DNA ಆಗಿ ಕನ್ವರ್ಟ್ ಆಗಬೇಕು. ಸೊ ಯಾವ ರೀತಿ ಮಾಡುತ್ತೆ ನೋಡಿ. ಸೊ ವೈರಲ್ DNA ಇಟ್ ವಿಲ್ ಎಂಟರ್ಸ್ ಇನ್ ಟು ದ ಅನಿಮಲ್ ಸೆಲ್. ಅನಿಮಲ್ ಸೆಲ್ ಯಾವ್ದಾದ್ರು ಇರ್ಬೋದು, ಯೂಶಲಿ ಮ್ಯಾಕ್ರೋಫೇಜಸ್ ಇರ್ತದೆ. ಓಕೆ, ಸೊ ಅನಿಮಲ್ ಸೆಲ್ ಅಲ್ಲಿ ಎಂಟರ್ ಆದ್ಮೇಲೆ ಏನಾಗುತ್ತೆ, ಜಸ್ಟ್ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಸೆಲ್ ಒಳಗಡೆ ಬರುತ್ತೆ, ಪ್ರೋಟೀನ್ ಹೊರಗಡೆ ಇರುವಂತದ್ದು ಸೆಲ್ ಒಳಗಡೆ ಬರೋದಿಲ್ಲ. ಸೊ ಜೆನೆಟಿಕ್ ಮೆಟೀರಿಯಲ್ ಯಾವ್ದಿದೆ ರೆಟ್ರೋವೈರಸ್ ಅಲ್ಲಿ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ವಾಟ್ ದಿಸ್ RNA. ಓಕೆ, ಸೊ RNA ಇಂದ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ DNA ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಯೂಶಲಿ ಏನಾಗಬೇಕು, ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಪ್ರಕಾರ DNA ಇಂದ RNA ಆಗಬೇಕು, RNA ಇಂದ ಪ್ರೋಟೀನ್ ಆಗಬೇಕು. ಸೊ ಇಲ್ಲಿ ಏನಾಗುತ್ತೆ, ಆಲ್ರೆಡಿ RNA ಇದೆ, RNA ಇಂದ ವಾಪಸ್ DNA ಆಗ್ತದೆ. ಸೊ ಇಟ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಇಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡುವಂತ ಎನ್ಸೈಮ್ ಯಾವುದು ಅಂತಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್. ನಿಮಗೆ ಇಲ್ಲಿ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಇಲ್ಲಿ A ಅಂತ ಹೇಳಿ ನಾನು ಹಾಕಿದ್ನಲ್ಲ, ಅಲ್ಲಿ ಏನಾಗುತ್ತೆ, ಅಲ್ಲಿ ಯಾವ ಎನ್ಸೈಮ್ ಇರುತ್ತೆ ಅಂತ ಕೂಡ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಅವಾಗ ಏನಂತ ಹೇಳ್ತಾರೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಇಂದ. ಸೊ DNA ಏನು ಕನ್ವರ್ಟ್ ಆಗ್ಬಿಡ್ತು. ಸೊ ಈ DNA ಏನಾಗುತ್ತೆ, ಸೆಲ್ಲಿನ ನ್ಯೂಕ್ಲಿಯಸ್ ಒಳಗಡೆ ಎಂಟರ್ ಆಗುತ್ತೆ. ಅವಾಗ ಈ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ DNA ಏನ್ ಅನ್ಕೊಳ್ಳುತ್ತೆ, ಇದು ಅದರದೇ DNA ಅಂತ ಅನ್ಕೊಳ್ಳುತ್ತೆ. ಓಕೆ, ಅನ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡುತ್ತೆ, DNA ಇಂದ ನಾರ್ಮಲ್ ಸೆಂಟ್ರಲ್ ಡಾಗ್ಮಾ ಪ್ರೊಸೆಸ್ ಏನಾಗುತ್ತೆ, DNA ಇಂದ RNA ಪ್ರೊಡ್ಯೂಸ್ ಆಗ್ಬೇಕು. ಸೊ ಹಂಗಾಗಿ DNA ಇಂದ RNA ಪ್ರೊಡ್ಯೂಸ್ ಆಗುತ್ತೆ. ಈ ಸೆಲ್ ಅಲ್ಲಿ ಇರುವಂತಹ DNA ಜೊತೆಗೆ ವೈರಸ್ ಇಂದ ಬಂದಿರುವಂತಹ DNA ಕೂಡ ಏನಾಗಿ ಕನ್ವರ್ಟ್ ಆಗುತ್ತೆ, RNA ಆಗಿ ಕನ್ವರ್ಟ್ ಆಗುತ್ತೆ. RNA ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗ್ಬೇಕು, RNA ಇಂದ ಪ್ರೋಟೀನ್ ಆಗ್ಬೇಕು. ಇಲ್ಲಿ ಇರುವಂತಹ RNA ಯಾವ್ದಿದೆ ಅಂತಂದ್ರೆ ವೈರಸ್ಸಿನ RNA. ಈ ವೈರಸ್ಸಿನ RNA ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಅದರದೇ ಪ್ರೋಟೀನ್ ಕೋಡ್ ಪ್ರೊಡ್ಯೂಸ್ ಮಾಡುವಂತದ್ದು ಇದೆ ಇನ್ಫಾರ್ಮೇಶನ್. ಸೊ ಹಂಗಾಗಿ ಈ ಟ್ರಾನ್ಸ್ಲೇಷನ್ ಆದಾಗ RNA ಇಂದ ಏನಾಗುತ್ತೆ, ವೈರಲ್ ಕೋಟ್ ಬರುತ್ತೆ, ಪ್ರೋಟೀನ್ ಕೋಟ್ ಬರುತ್ತೆ. ಓಕೆ, ಸೊ ಪ್ರತಿಯೊಂದು RNAಗೂ ಅದರದೇ ಆದಂತಹ ಒಂದು ಪ್ರೋಟೀನ್ ಕೋಟ್ ಸಿಕ್ಬಿಡುತ್ತೆ. ಇಟ್ ಇಸ್ ನಥಿಂಗ್ ಬಟ್ ವಾಟ್, ಒನ್ ನ್ಯೂ ವೈರಸ್ ಇಸ್ ಫಾರ್ಮ್. ಓಕೆ, ಸೊ ಹಂಗಾಗಿ ಒಂದು ಹೊಸ ರೆಟ್ರೋವೈರಸ್ ಫಾರ್ಮೇಶನ್ ಆಯ್ತು. ಸೊ ಈ ರೀತಿ ಜಾಸ್ತಿ ರೆಟ್ರೋವೈರಸ್ ಫಾರ್ಮೇಶನ್ ಆಗುತ್ತೆ. ಅದಾದ್ಮೇಲೆ ಸೆಲ್ಲಿಂದ ಹೊರಗಡೆ ರಪ್ಚರ್ ಆಗುತ್ತೆ, ಮತ್ತೆ ಬೇರೆ ಸೆಲ್ಲಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಇದೇ ಕೆಲಸ ಆದದ್ದು. ಓಕೆ, ಸೊ ಈ ರೀತಿ ಆಗೋದ್ರಿಂದ ಪ್ರತಿ ಸರಿನೂ ಇಮ್ಯೂನ್ ಸೆಲ್ಸ್ಗೆ ಹೋಗಿ ಅಟ್ಯಾಕ್ ಮಾಡೋದ್ರಿಂದ ಇಮ್ಯುನಿಟಿ ಏನಾಗುತ್ತೆ, ವೀಕ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಇಂಥ ಪೇಷಂಟ್ಸ್ ಏನಾಗಿರ್ತಾರೆ, HIV ಪೇಷಂಟ್ಸ್ ಅಂತ ಅಂದ್ರೆ ಅವರ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರೋದ್ರಿಂದ ಸಣ್ಣ ಸಣ್ಣ ಕೋಲ್ಡ್ ಬಂದ್ರು, ಅಂದ್ರೆ ನಾರ್ಮಲ್ ಕಾಮನ್ ಕೋಲ್ಡ್ ಇದ್ರೂ ಕೂಡ ಅವರಿಗೆ ತಡ್ಕೊಳ್ಳೋಕೆ ಶಕ್ತಿ ಇರೋದಿಲ್ಲ. ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ವರ್ಕ್ ಮಾಡ್ತಾ ಇರಲ್ಲ. ಸೊ ಹಂಗಾಗಿ ಅವರಿಗೆ ಬೇಗ ಕಾಯಿಲೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರ್ತದೆ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಅಂದ್ರೆ ಕ್ಯಾನ್ಸರ್. ಓಕೆ, ಸೊ ಈ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದ್ರೆ ಟೈಪ್ಸ್ ಕೇಳ್ತಾರೆ. ಓಕೆ, ದಟ್ ಈಸ್ ಕಾರ್ಸಿನೋಜನ್ಸ್ ಯಾವ್ದು ಅಂತ. ಕಾರ್ಸಿನೋಜನ್ಸ್ ಅಂದ್ರೆ ಏನು, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್. ಕ್ಯಾನ್ಸರ್ ನ ಕಾಸ್ ಮಾಡುವಂತಹ ಏಜೆಂಟ್ ಯಾವ್ದಾವ್ದಿದೆ ಅದನ್ನ ನಾವು ಏನಂತ ಕರಿತೀವಿ, ಕಾರ್ಸಿನೋಜನ್ಸ್ ಅಂತ ಕರಿತೀವಿ. 3 ಟೈಪ್ಸ್ ಇರುತ್ತೆ, ಫಿಸಿಕಲ್, ಕೆಮಿಕಲ್ ಮತ್ತೆ ಬಯೋಲಾಜಿಕಲ್. ಇದಕ್ಕೆ ನಿಮಗೆ ಎಕ್ಸಾಂಪಲ್ ನು ಕೂಡ ಕೇಳ್ತಾರೆ. ರೈಟ್ ದ ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ. ಓಕೆನಾ, ಸೊ ಅವಾಗ ನೀವು ಎಕ್ಸಾಂಪಲ್ಸ್ ಬರೀತೀರಾ. ನೆಕ್ಸ್ಟ್ 5 marks ಗೆ ಬಹಳ ಸರಿ ಪೇಪರ್ ಅಲ್ಲಿ ಕೇಳಿರೋದು ಯಾವುದು ಕ್ಯಾನ್ಸರ್ ಕಾನ್ಸೆಪ್ಟ್ಸ್ ಇಂದ ಅಂತಂದ್ರೆ ಡಿಟೆಕ್ಷನ್ ಅಂಡ್ ಡಯಾಗ್ನೋಸಿಸ್. ಕ್ಯಾನ್ಸರ್ ಡಿಟೆಕ್ಷನ್ ಮತ್ತೆ ಡಯಾಗ್ನೋಸಿಸ್ ಮೆಥಡ್ ಬರೀರಿ ಅಂತ ಕೇಳ್ತಾರೆ. ಯಾವ ರೀತಿ ಡಿಟೆಕ್ಟ್ ಮಾಡಿ ಕ್ಯಾನ್ಸರ್ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ, ಹೆಂಗ್ ಕಂಡುಹಿಡಿಬೇಕು, ಯಾವ ರೀತಿ ನಾವು ಡಯಾಗ್ನೋಸಿಸ್ ಮಾಡ್ತೀವಿ, ಅದು ಯಾವ್ದಾವ್ದು. ಬಯೋಪ್ಸಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಯಾವ ಕಡೆ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಲ್ಲಿಂದ ಒಂದು ಸಣ್ಣ ಪೀಸ್ ತೆಗಿತಾರೆ ಟಿಶ್ಯೂ ಇಂದು.
ಓಕೆನಾ. ಆ ಟಿಶ್ಯೂನ ಪೀಸ್ ತೆಗೆದ್ಬಿಟ್ಟು ಅದರಲ್ಲಿ ಯಾವ ರೀತಿ ಸೆಲ್ಸ್ ಅಬ್ನಾರ್ಮಲಿ ಬಿಹೇವ್ ಮಾಡ್ತಾ ಇದೆ ಅಂತ ಹೇಳಿ ಸೆಲ್ಸ್ ಇಂದ ಸ್ಟಡಿ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡಿ. ಸಿ, ಅ ಥಿನ್ ಪೀಸ್ ಆಫ್ ಸಸ್ಪೆಕ್ಟೆಡ್ ಟಿಶ್ಯೂ ಇಸ್ ಎಕ್ಸ್ಟ್ರಾಕ್ಟೆಡ್. ಒಂದು ಪರ್ಟಿಕ್ಯುಲರ್ ಅಲ್ಲಿಂದ ರೀಜನ್ ಇಂದ ಥಿನ್ ಇರುವಂತದ್ದು ಟಿಶ್ಯೂನ ತೆಗಿತಾರೆ. ಓಕೆ, ಅದನ್ನ ಸ್ಟೇನ್ ಮಾಡ್ತಾರೆ ಅಂಡ್ ಎಕ್ಸಾಮೈನ್ಡ್ ಅಂಡರ್ ಮೈಕ್ರೋಸ್ಕೋಪ್. ಓಕೆ, ಸೊ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡ್ತಿರೋದು ಅಂದ್ರೆ ಇದೇನಾಗುತ್ತೆ, ಹಿಸ್ಟೋಲಜಿ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡಿ. ಯಾವ ಪ್ಯಾಥೋಜನ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಸ್ಟಡಿ ಮಾಡ್ಲಿಕ್ಕೆ ಇದನ್ನ ಏನಂತ ಕರಿತೀವಿ, ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡಿ. ನೆಕ್ಸ್ಟ್ ರೇಡಿಯೋಗ್ರಫಿ. ರೇಡಿಯೋಗ್ರಫಿ ಅಂದ್ರೆ ನಾರ್ಮಲ್ ಈಗ ಯೂಸ್ ಮಾಡುವಂತ ಟೆಕ್ನಿಕ್ ಯಾವುದು, ಸಮ್ ಆಫ್ ದ ರೇಡಿಯೋಗ್ರಫಿಕ್ ಟೆಕ್ನಿಕ್ಸ್ ಲೈಕ್ ಎಕ್ಸ್ರೇ, ಸಿಟಿ ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್, ಓಕೆ, ಆರ್ ಯೂಸ್ ಟು ಡಿಟೆಕ್ಟ್ ದ ಕ್ಯಾನ್ಸರ್ ಫಾರ್ ಇಂಟರ್ನಲ್ ಆರ್ಗನ್ಸ್. ಇದು ಏನು ಟಿಶ್ಯೂ ಮೇಲ್ಗಡೆ ಇರುವಂತದ್ದು ಚೆಕ್ ಮಾಡ್ಲಿಕ್ಕೆ ಆಯ್ತು, ಬಟ್ ಒಳಗಡೆ ಯಾವ ರೀತಿ ಇನ್ಫೆಕ್ಟ್ ಮಾಡಿದೆ ಅಂತ ಗೊತ್ತಾಗಲ್ಲ, ಟಿಶ್ಯೂ ಬರೀ ನಾರ್ಮಲ್ ಬಯೋಪ್ಸಿ ಮಾಡಿದ್ರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ರೇಡಿಯೋಗ್ರಫಿ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಇನ್ನೊಂದು ಯಾವುದು ಅಂದ್ರೆ ಆಂಟಿಬಾಡಿ ಟೆಕ್ನಿಕ್. ದಟ್ ಈಸ್ ಸಮ್ ಆಂಟಿಬಾಡೀಸ್ ಆರ್ ಯೂಸ್ಡ್ ಅಗೇನ್ಸ್ಟ್ ಕ್ಯಾನ್ಸರ್ ಸ್ಪೆಸಿಫಿಕ್ ಆಂಟಿಜನ್ಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಕ್ಯಾನ್ಸರ್. ಸಪೋಸ್ ಇಟ್ ಇಸ್ ನಥಿಂಗ್ ಬಟ್ ವಾಟ್ ಎಲಿಸಾ ಟೆಕ್ನಿಕ್ ಟೈಪ್. ಓಕೆನಾ. ಸೊ ಆಂಟಿಜನ್ ಆಂಟಿಬಾಡಿ ಬೈಂಡ್ ಮಾಡಿಬಿಟ್ಟು ಯಾವ್ದು ಇದು ಅಂತ ಹೇಳಿ ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮಾಲಿಕ್ಯುಲರ್ ಬಯಾಲಜಿ ಟೆಕ್ನಿಕ್. ದಟ್ ಈಸ್ they are used to detect gene related cancers, blood and bone marrow test for increased cell counts in case of leukemia. Okay, so blood ಮತ್ತೆ ಬೋನ್ ಮ್ಯಾರೋನ ಟೆಸ್ಟ್ ನು ಕೂಡ ಮಾಡ್ಬಿಟ್ಟು ಕ್ಯಾನ್ಸರ್ ಡಿಟೆಕ್ಷನ್ ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ಒಂದು ಸರ್ಜರಿ ಇದೆ, ರೇಡಿಯೇಷನ್ ಥೆರಪಿ, ಕೀಮೋಥೆರಪಿ ಮತ್ತೆ ಇಮ್ಯುನೋಥೆರಪಿ. ಸೊ ಇದನ್ನು ಕೂಡ ನೀವು ಡೀಟೇಲ್ ಆಗಿ ಏನು ಅದ್ರ ಬಗ್ಗೆ ಏನೇನು ಅಂತ ಹೇಳಿ ಬರೀತೀರಾ. ಇಲ್ಲಿದೆಲ್ಲ ಪಾಯಿಂಟ್ಸ್, ಇದನ್ನ ನೀವು ಮೆನ್ಷನ್ ಮಾಡ್ತೀರಾ. ಗೊತ್ತಾಯ್ತು. ಸೊ ನೆಕ್ಸ್ಟ್ ಮೇಜರ್ ಏನು ಅಂತಂದ್ರೆ ಇದನ್ನು ಕೂಡ ಟೇಬುಲರ್ ಕಾಲಮ್ ಅಲ್ಲಿ ಕೇಳ್ತಾರೆ. ಗೊತ್ತಾಯ್ತು. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾವ ಡ್ರಗ್ ಸೋರ್ಸ್ ಯಾವುದು, ಯಾವ ರೀತಿ ಇದನ್ನ ತಗೊಳ್ತಾರೆ, ಮತ್ತೆ ಇದಕ್ಕೆ ಆಕ್ಷನ್ ಏನು, ಅದರ ಆಕ್ಷನ್ ಏನು ಅಥವಾ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಹ್ಯೂಮನ್ಸ್ ಅಲ್ಲಿ ಅಂತ ಹೇಳಿ ಬರೀಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್ ಯಾವುದು ಅಂತಂದ್ರೆ ಆಪಿಯಾಯ್ಡ್ಸ್. ಓಕೆ, ಸೊ ದಟ್ ಈಸ್ ಡೈಅಸಿಟೈಲ್ ಮಾರ್ಫಿನ್ ಅಂತ ಕರಿತೀವಿ ಇದರ ಕೆಮಿಕಲ್ ನೇಮು. ಅಥವಾ ಇದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಹಿರೋಯಿನ್ ಅಥವಾ ಸ್ಮಾಕ್ ಅಂತ ಕರೀತಾರೆ ಕಾಮನ್ ಆಗಿ. ಓಕೆ, ಯಾವ್ದ್ರಿಂದ ತೆಗಿತಾರೆ ಈ ಡ್ರಗ್ ನ ಅಂತ ಅಂದ್ರೆ ಪ್ಲಾಂಟ್, ಪಾಪಿ ಪ್ಲಾಂಟ್. ಕಾಮನ್ ಆಗಿ ಪಾಪಿ ಪ್ಲಾಂಟ್ ಅಂತ ಕರಿತೀವಿ. ಸೈಂಟಿಫಿಕ್ ನೇಮ್ ಬರೀಬೇಕಾಗುತ್ತೆ ಸೋರ್ಸ್ ಅಂತ ಕೇಳಿದಾಗ. ಸಪೋಸ್ ಈ ತರ ಟೇಬುಲರ್ ಕಾಲಮ್ ಕೊಟ್ಬಿಟ್ಟು ಇಲ್ಲಿ ಸೋರ್ಸ್ ಅಂತ ಖಾಲಿ ಬಿಟ್ಟಿರ್ತಾರೆ, ಅವಾಗ ನೀವ್ ಏನಂತ ಬರೀತೀರಾ, ಪೆಪಾವರ್ ಸೋಮಿನಿಫೆರಮ್ ಅಂತ ಬರೀತೀರಾ. ಯಾವ ರೀತಿ ತಗೊಂತಾರೆ ಅಂದ್ರೆ ಸ್ನಾರ್ಟಿಂಗ್ ಆರ್ ಇಂಜೆಕ್ಷನ್ ಇಂದ. ನೆಕ್ಸ್ಟ್ ಎಫೆಕ್ಟ್ಸ್ ಏನಾಗುತ್ತೆ, ಬೈಂಡ್ಸ್ ಟು ದ ಒಪಿಯಾಯ್ಡ್ ರಿಸೆಪ್ಟರ್ಸ್ ಇನ್ ದ CNS ಅಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್. GI ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್, ಪೂರ್ತಿ ಬರಿಬೇಕಾಗಿತ್ತು. ಓಕೆ, ಸೊ ದಟ್ ಈಸ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್. ಆಕ್ಟ್ಸ್ ಆಸ್ ದ ಡಿಪ್ರೆಸೆಂಟ್ ಅಂಡ್ ಸ್ಲೋಸ್ ಡೌನ್ ಬಾಡಿ ಫಂಕ್ಷನ್ಸ್. ಇದ್ರ ಎಫೆಕ್ಟ್ ಏನಾಗುತ್ತೆ, ಬಾಡಿ ಫಂಕ್ಷನ್ಸ್ ಎಲ್ಲ ಸ್ಲೋ ಆಗಿ ಮಾಡೋ ತರ ಮಾಡುತ್ತೆ. ನೆಕ್ಸ್ಟ್ ಫಾರ್ಮ್ ಯಾವುದು ಅಂದ್ರೆ ಕೆನ್ನಬಿನಾಯ್ಡ್ಸ್. ಇದರದ ಇನ್ನೂ ಬೇರೆ ಬೇರೆ ಫಾರ್ಮ್ ಯಾವ ರೀತಿ ಸಿಗುತ್ತೆ ಅಂತಾನೆ ಮರಿಜುವಾನಾ, ಹಶಿಶ್ ಮತ್ತೆ ಚರಸ್ ಗಾಂಜಾ. ಯಾವುದು ಕೆನಬಿನಾಯ್ಡ್ಸ್ ಇಂದು. ಇದು ಯಾವ್ದಿಂದ ತೆಗಿತಾರೆ, ಪ್ಲಾಂಟ್ ಕೆನಬಿಸ್ ಸಟೈವಾ ಅನ್ನುವಂತಹ ಪ್ಲಾಂಟ್ ಇಂದ ತೆಗಿತಾರೆ. ಅದ್ರಲ್ಲೂ ಯಾವ ಪಾರ್ಟ್ ಅಂತ ಅಂದ್ರೆ ಇನ್ಫ್ಲೋರಸೆನ್ಸ್, ಬಂಚ್ ಆಫ್ ಫ್ಲವರ್ಸ್, ದಟ್ ಈಸ್ ನಥಿಂಗ್ ಬಟ್ ವಾಟ್ ಇನ್ಫ್ಲೋರಸೆನ್ಸ್ ಇಂದ ಇದನ್ನ ತೆಗಿಯುವಂತದ್ದು ಕೆಮಿಕಲ್. ಯಾವ ರೀತಿ ತಗೊಂತೀವಿ, ಓರಲ್ ಇಂಜೆಕ್ಷನ್ ಅಥವಾ ಇನ್ಹಲೇಷನ್ ಇಂದ. ಓಕೆ, ನೆಕ್ಸ್ಟ್ ಎಫೆಕ್ಟ್ಸ್ ಏನಾಗುತ್ತೆ, ಎಫೆಕ್ಟ್ಸ್ ಆನ್ ದ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಆಫ್ ದ ಬಾಡಿ, ಹಾರ್ಟ್ ಗೆ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಡ್ರಗ್ ಇನ್ನೊಂದು ನೆಕ್ಸ್ಟ್ ಯಾವ್ದು ಅಂದ್ರೆ ಕೋಕಾ ಆಲ್ಕಲಾಯ್ಡ್ ಆರ್ ಕೊಕೇನ್. ಕೊಕೇನ್ ಯಾವ ಫಾರ್ಮ್ ಅಲ್ಲಿ, ಯಾವ ಕಾಮನ್ ಫಾರ್ಮ್ ಅಂತಂದ್ರೆ ಕೋಕ್ ಅಥವಾ ಕ್ರಾಕ್ ಅಂತ ಕರೀತಾರೆ. ಇದನ್ನ ಯಾವ ಪ್ಲಾಂಟ್ ಇಂದ ತೆಗಿತಾರೆ ಅಂದ್ರೆ ಎರಿಥ್ರೋಸೈಲಮ್ ಕೋಕಾ. ಇದನ್ನ ಯಾವ ರೀತಿ ತಗೋತಾರೆ ಅಂದ್ರೆ ಸ್ನಾರ್ಟಿಂಗ್ ಮಾಡ್ಬಿಟ್ಟು. ನೆಕ್ಸ್ಟ್ ಅಫೆಕ್ಟ್ ಅಥವಾ ಏನು ಆಕ್ಷನ್ ಇರುತ್ತೆ ಅಂದ್ರೆ ಇಟ್ ಇಂಟರ್ಫಿಯರ್ಸ್ ವಿತ್ ದ ಡೋಪಮೈನ್ ನ್ಯೂರೋ ಟ್ರಾನ್ಸ್ಮಿಟರ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಆಲ್ಸೋ ಎಫೆಕ್ಟ್ಸ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬೈ ಪ್ರೊಡ್ಯೂಸಿಂಗ್ ಅ ಸೆನ್ಸ್ ಆಫ್ ಯೂಫೋರಿಯಾ ಅಂಡ್ ಇನ್ಕ್ರೀಸ್ಡ್ ಎನರ್ಜಿ. ಓಕೆ, ದಟ್ ಈಸ್ ಅವರು ಬಹಳನೇ ಆಕ್ಟಿವ್ ಆಗಿ ಕಾಣಿಸ್ತಾ ಇರ್ತಾರೆ. ಆಮೇಲೆ ಅವರಿಗೆ ಹ್ಯಾಲುಸಿನೇಷನ್ ಎಫೆಕ್ಟ್ ಕೂಡ ಇರುತ್ತೆ, ಡಬಲ್ ಟ್ರಿಪಲ್ ಕಾಣುವಂಥದ್ದು, ಎಲ್ಲೋ ಬೇರೆ ಲೋಕದಲ್ಲಿ ಇರುವಂತದ್ದು, ಆ ರೀತಿ ಎಫೆಕ್ಟ್ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಯಾವ್ದು ಅಂದ್ರೆ ನಿಕೋಟಿನ್. ಇದು ಯಾವ್ದು ಫಾರ್ಮ್ ಅಂತ ಅಂದ್ರೆ ಆಲ್ಕಲಾಯ್ಡ್. ನಿಕೋಟಿನ್ ಯಾವ ಫಾರ್ಮ್ ಅಲ್ಲಿ ಸಿಗುತ್ತೆ, ಆಲ್ಕಲಾಯ್ಡ್ ಫಾರ್ಮ್ ಅಲ್ಲಿ. ಯಾವ್ದು ಇದಕ್ಕೆ ಅಂತ ಅಂದ್ರೆ ದಟ್ ಈಸ್ ಟೊಬ್ಯಾಕೋ. ಓಕೆ, ಸೊ ಟೊಬ್ಯಾಕೋ ಇನ ಪ್ಲಾಂಟ್ ಸೋರ್ಸ್ ಯಾವ್ದು ಅಂದ್ರೆ ನಿಕೋಶಿಯಾನಾ ಟೊಬ್ಯಾಕಮ್. ಪ್ಲಾಂಟ್ ಹೆಸರು ಯಾವ್ದು ಅಂದ್ರೆ ನಿಕೋಶಿಯಾನಾ ಟೊಬ್ಯಾಕೋ. ಟೊಬ್ಯಾಕೋ ಪ್ಲಾಂಟ್ ಅಂತ ಕಾಮನ್ ಆಗಿ ಕರೀತಾರೆ, ಸೈಂಟಿಫಿಕ್ ನೇಮ್ ಏನು ಕೊಟ್ಟಿಲ್ಲ ಅನ್ಸುತ್ತೆ NCERT. ಓಕೆ, ಸೊ ಯಾವ್ದು ಪ್ಲಾಂಟ್ ನೇಮ್ ಅಂತಂದ್ರೆ ಇದನ್ನೇ ಬರೀತಾರೆ, ಟೊಬ್ಯಾಕೋ ಪ್ಲಾಂಟ್. ರೈಟ್, ಯಾವ್ದು ಅಂತಂದ್ರೆ ದಟ್ ಈಸ್ ಆಲ್ಕಲಾಯ್ಡ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಏನು ಯಾವ ರೀತಿ ತಗೊಂತಂದ್ರೆ ಸ್ಮೋಕಿಂಗ್, ಜಗಿಯೋದು, ಚಿವ್ಡ್ ಅವ್ರ ಅಥವಾ ಸ್ನಫ್ ಮಾಡಿ. ನೆಕ್ಸ್ಟ್ ಏನ್ ಮಾಡುತ್ತೆ, ಇದರ ಎಫೆಕ್ಟ್ ಜಾಸ್ತಿ ಇದೆ. ನಿಮಗೆ ಕೆಲವೊಂದ್ಸರಿ ಇದನ್ನ ಪರ್ಟಿಕ್ಯುಲರ್ ಆಗಿ ಸ್ಮೋಕಿಂಗ್ ಬಗ್ಗೆನೇ ಬರೀಲಿಕ್ಕೆ ಕೇಳ್ತಾರೆ 3 ಮಾರ್ಕ್ಸ್ಗೆ ಯಾವಾಗೆಲ್ಲ. ಬಟ್ ಈಗ ಇಲ್ಲಿ ಟೇಬುಲರ್ ಕಾಲಮ್ ಅಲ್ಲಿ ಈ ರೀತಿ ಕೇಳ್ಬೋದು, ಅದಕ್ಕೆ ನಾನು ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಸೊ ಸ್ಟಿಮ್ಯುಲೇಟ್ಸ್ ಅಡ್ರಿನಲ್ ಗ್ಲ್ಯಾಂಡ್ ಟು ರಿಲೀಸ್, ಅಡ್ರಿನಲ್ ಗ್ಲ್ಯಾಂಡ್ ಇಂದ ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಬ್ಲಡ್ ಸ್ಟ್ರೀಮ್ ಅಲ್ಲಿ ರಿಲೀಸ್ ಆಗೋ ತರ ಮಾಡ್ತದೆ. ಅವಾಗ ಇದು ಏನಾದ್ರು ಬ್ಲಡ್ ಸ್ಟ್ರೀಮ್ ಅಲ್ಲಿ ರಿಲೀಸ್ ಆದ್ರೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನು ಇದರಿಂದ ಡಿಸೀಸ್ ಏನೇನಾಗುತ್ತೆ ಅಂತ ಅಂದ್ರೆ ಎಂಫೈಸಿಮಾ, ಕೊರೋನರಿ ಹಾರ್ಟ್ ಡಿಸೀಸ್, ಮತ್ತೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇದೆಲ್ಲ ಆಗ್ತದೆ. ಮತ್ತೆ ಕ್ಯಾನ್ಸರ್ ಕೂಡ ಆಗುತ್ತೆ. ಯಾವ್ಯಾವ ಕ್ಯಾನ್ಸರ್ ಅಂತ ಅಂದ್ರೆ ದಟ್ ಈಸ್ ಲಂಗ್, ಥ್ರಾಟ್, ಓಕೆ, ಇದರ ಕ್ಯಾನ್ಸರ್ನು ಕೂಡ ಆಗ್ತದೆ. ಮತ್ತೆ ಆಕ್ಸಿಜನ್ ಡಿಫಿಷಿಯನ್ಸಿ, ಇದು ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟ್ ಜಾಸ್ತಿ ಮಾಡೋದ್ರಿಂದ ಬ್ಲಡ್ ಅಲ್ಲಿ ಆಕ್ಸಿಜನ್ ಡಿಫಿಷಿಯನ್ಸಿ ಕಡಿಮೆ ಮಾಡುವಂತ ಚಾನ್ಸಸ್ ಕೂಡ ಇರ್ತದೆ. ಸೊ ಇದೆಲ್ಲ ಇದರ ಎಫೆಕ್ಟ್ ಇದೆ, ಗೊತ್ತಾಯ್ತು. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್. ಇದು ಬಹಳ ಸರಿ 5 ಮಾರ್ಕ್ಸ್ಗೆ ಕೇಳಿರುವಂತದ್ದು ಫಿಕ್ಸ್ಡ್ ಕಾನ್ಸೆಪ್ಟ್ ಆಗಿದೆ ಇದನ್ನು ಕೂಡ. ಸೊ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಎಫೆಕ್ಟ್ಸ್ ಒಂದು ಕೇಳ್ತಾರೆ, ಇನ್ನೊಂದು ಕಂಟ್ರೋಲ್, ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಷರ್ಸ್ ಕೇಳ್ತಾರೆ. ಸೊ ಎಫೆಕ್ಟ್ಸ್ ಅಲ್ಲಿ ಏನೇನ್ ಬರೀತೀರಾ, ಸೊ ಅದೇ ನಾರ್ಮಲ್ ಆಗಿ ಏನು ಅವರು ಸೈನ್ಸ್ ಏನೇನ್ ಇರ್ತದೆ, ವಾರ್ನಿಂಗ್ ಸೈನ್ಸ್ ಅವರಲ್ಲಿ ಏನೇನ್ ಕಾಣಿಸುತ್ತೆ ಅಂತ ಅಂದ್ರೆ ಅವರು ಸರಿಯಾಗಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಸ್ಕೂಲ್ಗೆ ಅಥವಾ ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇರಲ್ಲ, ಫ್ರೆಂಡ್ಸ್ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇರಲ್ಲ, ಅಂದ್ರೆ ಆ ರೀತಿ ಮುಂಚೆ ಇರೋ ತರ ಮಿಂಗಲ್ ಆಗ್ತಾ ಇರಲ್ಲ. ಆಮೇಲೆ ಪರ್ಸನಲ್ ಹೈಜೀನ್ ಯಾವ್ದು ಮೇಂಟೈನ್ ಮಾಡೋದಿಲ್ಲ, ಅದ್ರಲ್ಲಿ ಇಂಟ್ರೆಸ್ಟ್ ಕೂಡ ತೋರ್ಸಲ್ಲ, ಒಬ್ರೊಬ್ರೆ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲದಕ್ಕೂ ಸಿಟ್ ಮಾಡ್ಕೊಳ್ಳೋದು, ಅಗ್ರೆಸಿವ್ ಬಿಹೇವಿಯರ್, ರಿಬೆಲಿಯಸ್ ಬಿಹೇವಿಯರ್, ಓಕೆ. ಆಮೇಲೆ ವೀಕ್ನು ಕೂಡ ಆಗ್ತಾರೆ ಅಂತ ಪರ್ಸನ್. ಆಮೇಲೆ ಹಾಬೀಸ್, ಯಾವ್ದೇ ಅಂತ ಹಾಬೀಸ್ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು ಅಂತ ಹೇಳಿ ಅವರಲ್ಲಿ ಇರೋದೇ ಇಲ್ಲ. ನೆಕ್ಸ್ಟ್ ಚೇಂಜ್ ಇನ್ ಈಟಿಂಗ್ ಅಂಡ್ ಸ್ಲೀಪಿಂಗ್ ಹ್ಯಾಬಿಟ್ಸ್, ಇದೆಲ್ಲವೂ ಕೂಡ ಚೇಂಜ್ ಆಗುತ್ತೆ, ಊಟನೂ ಬೇಡ ನಿದ್ದೆನೂ ಬೇಡ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ ಇನ್ನು ಡೇಂಜರ್ ಕೇಸ್ ಯಾವುದು ಅಂತ ಅಂದ್ರೆ ಇಂಜೆಕ್ಟ್ ಮೂಲಕ ಡ್ರಗ್ಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ HIV ಅನ್ನೋ ಡಿಸೀಸ್ ಕೂಡ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಸೊ ದಿಸ್ ಇಸ್ ದ ಥಿಂಗ್. ಅಥವಾ ಇನ್ನು ಸಿವಿಯರ್ ಕೇಸ್ ಅಲ್ಲಿ ಲಿವರ್ ಸಿರೋಸಿಸ್ ಡಿಸೀಸ್ ಕೂಡ ಅವರಿಗೆ ಕಾಣಿಸ್ತದೆ. ಓಕೆ, ಸೊ ಜಾಸ್ತಿ ಆಲ್ಕೋಹಾಲ್ ತಗೊಂಡಾಗ ಲಿವರ್ ಡ್ಯಾಮೇಜ್ ಆಗ್ತದೆ. ಸೊ ದೀಸ್ ಆರ್ ಆಲ್ ದ ಎಫೆಕ್ಟ್ಸ್. ನೆಕ್ಸ್ಟ್ ಇದರಿಂದ ಯಾವ ರೀತಿ ಪ್ರಿವೆಂಟ್ ಆಗ್ಬೇಕು, ಕಂಟ್ರೋಲ್ ಮೆಷರ್ಸ್ ಏನೇನಿದೆ ಅಂತಂದ್ರೆ ಪೀರ್ ಪ್ರೆಷರ್ ಇಂದ ಅವಾಯ್ಡ್ ಮಾಡ್ಬೇಕು. ದಟ್ ಈಸ್ ಎವ್ರಿ ಚೈಲ್ಡ್ ಹ್ಯಾಸ್ ಇಸ್ ಓನ್ choice and personality. A child should not be pushed unduly to perform beyond his or her threshold limits, be it studies, sports or other activities. ತುಂಬಾ ಮಕ್ಕಳಿಗೆ ಎಲ್ಲದಕ್ಕೂ ಫೋರ್ಸ್ ಮಾಡ್ತಾ ಇದ್ರೆ ಅವ್ರು ಈ ರೀತಿ ಸ್ಟೆಪ್ಸ್ ತಗೊಳ್ಳೋಂತ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಎಜುಕೇಶನ್ ಅಂಡ್ ಕೌನ್ಸಿಲಿಂಗ್, ಅವರಿಗೆ ಅವಾಗ ನೋಡ್ಕೊಂತಾ ಇರ್ಬೇಕು, ಗೈಡ್ ಮಾಡ್ತಾ ಇರ್ಬೇಕು, ಅವರಲ್ಲಿ ಬಿಹೇವಿಯರ್ ಏನಾದ್ರು ಚೇಂಜ್ ಆಗ್ತಿದೆನಾ ನೋಡ್ತಾ ಇರ್ಬೇಕು. ಅವರಿಗೆ ಬರೀ ಸ್ಟಡೀಸ್ ಅಲ್ಲದೆ ಬೇರೆ ಆಕ್ಟಿವಿಟೀಸ್ ಅಲ್ಲಿನೂ ಕೂಡ ಇನ್ವಾಲ್ವ್ ಮಾಡ್ಬೇಕು ಅಂತ ಬರೀತೀರಾ. ಸೀಕಿಂಗ್ ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಅಂಡ್ ಪಿಯರ್ಸ್, ಈ ರೀತಿ ಇದ್ದಾಗ ಪೇರೆಂಟ್ಸಿನ ಹೆಲ್ಪ್ ತಗೊಳ್ಳೋಂಥದ್ದು ಅಥವಾ ಅವರ ಫ್ರೆಂಡ್ಸಿನ ಗ್ರೂಪ್ ಅಲ್ಲೇನೆ ಅವರಿಗೆ ಮಿಂಗಲ್ ಆಗ್ಲಿಕ್ಕೆ ಬಿಡುವಂಥದ್ದು. ಸೊ ಆ ರೀತಿ ಚೇಂಜ್ ಮಾಡ್ಬೇಕು ಅವರಲ್ಲಿ. ನೆಕ್ಸ್ಟ್ ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್, ಅವರಲ್ಲಿ ಏನಾದ್ರು ಡೇಂಜರ್ ಸೈನ್ಸ್ ಇದೆನಾ ಪೇರೆಂಟ್ಸ್ ಯಾವಾಗಲೂ ನೋಡ್ತಾ ಇರ್ಬೇಕು. ಟೀಚರ್ಸ್ ಅವರಿಗೆ ಗಮನ ಇಟ್ಟಿರ್ಬೇಕು. ಅಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಗಮನ ಇಟ್ಟಿರ್ ಸ್ವಲ್ಪ ಏನಾದ್ರು ಅವರಲ್ಲಿ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲಿ ಅಥವಾ ಅವರು ಇರುವಂತಹ ರೀತಿಯಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಅದಕ್ಕೆ ನಾವು ನೋಡ್ಬೇಕು, ಯಾಕೆ ಈ ರೀತಿ ಮಾಡ್ತಾ ಇದಾರೆ, ಏನ್ ಎಫೆಕ್ಟ್ ಆಗಿರ್ಬೋದು ಅಂತಂದೇಳಿ. ಓಕೆನಾ. ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಸೀಕಿಂಗ್ ಪ್ರೊಫೆಷನಲ್ ಅಂಡ್ ಮೆಡಿಕಲ್ ಹೆಲ್ಪ್. ಸೊ ಮೆಡಿಕಲ್ ಹೆಲ್ಪ್, ಫಿಸಿಯೋಥೆರಪಿಸ್ಟ್ ಇರ್ಬೋದು, ಸೈಕಿಯಾಟ್ರಿಸ್ಟ್ ಇರ್ಬೋದು. ಸೊ ಇವ್ರ ಹತ್ರ ಹೆಲ್ಪ್ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು, ಸೈಕಾಲಜಿ ಸೈಕಿಯಾಟ್ರಿಸ್ಟ್, ನಾಟ್ ಫಿಸಿಯೋಥೆರಪಿಸ್ಟ್, ಸೈಕಾಲಜಿ ಸೈಕಿಯಾಟ್ರಿಸ್ಟ್ ಜೊತೆ ಅವರಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಬಿಟ್ಟಾಗ ಅವರು ಕೆಲವೊಂದು ಮೆಥಡ್ಸ್ ಹೇಳ್ತಾರೆ, ಯಾವ ರೀತಿ ಇದನ್ನ ಓವರ್ಕಮ್ ಮಾಡ್ಬೇಕು ಅಂತಂದೇಳಿ. ಅಥವಾ ಅದನ್ನ ಬಿಡ್ಲಿಕ್ಕೆ ಅಂತಾನೆ ಸಪರೇಟ್ ಆಗಿ ಅಂದ್ರೆ ಈ ಅಭ್ಯಾಸನ ಬಿಡ್ಲಿಕ್ಕೆ ಅಂತಂದೇಳಿ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಇರ್ತದೆ. ಅದಕ್ಕೆ ಆದಂತ ಸಪರೇಟ್ ಕೋರ್ಸ್ ಟ್ರೀಟ್ಮೆಂಟ್, ಏನು ಒಂದು ಪೀರಿಯಾಡಿಕ್ ಟ್ರೀಟ್ಮೆಂಟ್ ಇರ್ತದೆ, ಅದನ್ನ ಅವರು ತಗೋಬೇಕಾಗುತ್ತೆ. ಓಕೆ, so these are all the prevention and control measures. So till now who have watched this, hope this will surely help you in your exams. If it is helping you, then please do consider subscribing, share this with your friend and like this as much as you are sharing this. Okay, so share ಮಾಡ್ತೀರಾ, ಹಾಗೇನೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾಳೆ ತಪ್ಪದೇನೆ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಮತ್ತೆ ಮೈಕ್ರೋಬ್ಸ್ ಅಂಡ್ ಹ್ಯೂಮನ್ ವೆಲ್ಫೇರ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಡೂ ವಾಚ್ ಅಂಡ್ ಪ್ರಿಪೇರ್ ವೆಲ್ ಫಾರ್ ಯುವರ್ ಎಕ್ಸಾಮ್ಸ್.
Meet you in the next video. Bye.